Hello students, good evening. So in this video we will be learning some CET questions of the chapter probability. Okay. So in already we have discussed permutation combination and we have discussed binomial theorem. Okay. And the next linked chapter is probability. So probability first year and probability second year. Okay, together we will be solving the CET questions from both the chapters, probability first year and probability second year. Okay, so let us solve the first question. In a leap year, the probability of having 53 Sundays or 53 Mondays. So in a leap year, the probability of having 53 Sundays or 53 Mondays. Okay, so we all know that leap year means having an extra day. So leap year andre enri extra day. So normal year ಒಳಗಡೆ ಎಷ್ಟಿರ್ತಾವು 365 days ಇರ್ತಾವು. ಲೀಪ್ ಇಯರ್ ಒಳಗಡೆ ಎಷ್ಟಿರ್ತಾವು 366 days ಇರ್ತಾವು. ಸೊ ಕರೆಕ್ಟಾ? ಸೊ ಇಲ್ಲಿ ಏನಿರ್ತಾವೆ 366 ಇರ್ತಾವೆ. ಸೊ 366 ಡಿವೈಡೆಡ್ ಬೈ 7 ಮಾಡ್ರಿ. ಸರ್ ಡಿವೈಡ್ ಬೈ 7 ಯಾಕೆ ಮಾಡ್ಬೇಕು? ಯಾಕಂದ್ರೆ ಒಂದು ವಾರಕ್ಕೆ 7 ದಿವಸ ಇರ್ತಾವೆ ಅದಕ್ಕೆ. ಸೊ 366 ಡಿವೈಡ್ ಬೈ 7 ಮಾಡಿದ್ರೆ ಏನು ಬರುತ್ತೆ? 52 ಬರುತ್ತೆ. ಸೊ ಇಲ್ಲಿ 364 ಬಂತು. ರಿಮೈಂಡರ್ ವಿಲ್ ಬಿ 2 ಅಂದ್ರೆ 2 ಎಕ್ಸ್ಟ್ರಾ ಡೇಸ್ ಉಳಿತಾವ. ಲೀಪ್ ಇಯರ್ ಒಳಗಡೆ 2 ಎಕ್ಸ್ಟ್ರಾ ಡೇಸ್ ಉಳಿತಾವ. ತಿಳಿತಾ? ಸೊ ಲೀಪ್ ಇಯರ್ ಒಳಗಡೆ 2 ಎಕ್ಸ್ಟ್ರಾ ಡೇಸ್ ಉಳಿತಾವ. ಆ 2 ಎಕ್ಸ್ಟ್ರಾ ಡೇಸ್ ಇಲ್ಲೇನು 2 ಎಕ್ಸ್ಟ್ರಾ ಡೇಸ್ ಇತ್ತಲ್ಲ, ಆ 2 ಎಕ್ಸ್ಟ್ರಾ ಡೇಸ್ ಏನಾಗಬಹುದು? ಆ 2 ಎಕ್ಸ್ಟ್ರಾ ಡೇಸ್ ದೇ ಕ್ಯಾನ್ ಬಿ ಸಂಡೇ ಮಂಡೇ, ಅಥವಾ ಮಂಡೇ ಟ್ಯೂಸ್ಡೇ, ಅಥವಾ ಟ್ಯೂಸ್ಡೇ ವೆನಸ್ಡೇ, ಅಥವಾ ಥರ್ಸ್ಡೇ ಫ್ರೈಡೇ, ಅಥವಾ ಫ್ರೈಡೇ ಸ್ಯಾಟರ್ಡೇ, ಅಥವಾ ಸ್ಯಾಟರ್ಡೇ ಸಂಡೇ. ಓಕೆ, ಸೊ ಈ ಟೈಪ್, ಅಥವಾ ಸಂಡೇ ಮಂಡೇ. ಸೊ ಟೋಟಲಿ ಮಂಡೇ ಎಷ್ಟು, ಸಂಡೇ ಮತ್ತು ಮಂಡೇ ಟೋಟಲಿ ಎಲ್ಲೆಲ್ಲಿ ಬಂತು ನೋಡ್ರಿ. ಟೋಟಲಿ ಎಲ್ಲೆಲ್ಲಿ ಬಂತು? ಸಂಡೇ ಮಂಡೇ ಒಂದನೇದ್ದು, ಮಂಡೇ ಟ್ಯೂಸ್ಡೇ ಎರಡನೇದ್ದು. ಸೊ ಇದು ಟ್ಯೂಸ್ಡೇ ವೆನಸ್ಡೇ, ಥರ್ಸ್ಡೇ ಫ್ರೈಡೇ, ಫ್ರೈಡೇ ಸ್ಯಾಟರ್ಡೇ, ಸ್ಯಾಟರ್ಡೇ ಸಂಡೇ, ಮತ್ತು ಸ್ಯಾಟರ್ಡೇ ಸಂಡೇ, ನೆಕ್ಸ್ಟ್ ಸಂಡೇ ಮಂಡೇ. ಸೊ ಟೋಟಲಿ ಸಂಡೇ ಆರ್ ಮಂಡೇ ಸೊ ಬರೋ ಚಾನ್ಸ್ ಎಷ್ಟು ಅಂದ್ರೆ ಅರೌಂಡ್ 3/7 ಬರುತ್ತೆ ಅನ್ಕೊಳ್ಳಿ. ಹೌದಾ? ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ? ಸಂಡೇ ಮಂಡೇ ಆಲ್ರೆಡಿ ಒಂದು ಬಂದೈತಿ. ಸೊ ನಾವು ಎರಡನೇ ಸಲ ರಿಪೀಟ್ ಮಾಡಬಾರ್ದು. ಸೊ ಇದು 2 ಸಲ ಬರ್ದಂಗೆ ಆತ್ಮ. ಸಂಡೇ ಮಂಡೇ 2 ಸಲ ಬರ್ದೀನಿ. ಸೊ ಆಲ್ರೆಡಿ ಒಂದು ಬರ್ದಿದೆ ಇಲ್ಲಿ. ಹೌದಾ? ಇಲ್ಲಿ ಸ್ಟಾರ್ಟಿಂಗ್ ಸಂಡೇ ಮಂಡೇ ಐತಿ, ಮಂಡೇ ಟ್ಯೂಸ್ಡೇ, ಆಮೇಲೆ ಲಾಸ್ಟಿಗೆ ಮತ್ತೆ ಇಲ್ಲಿ ಸ್ಯಾಟರ್ಡೇ ಸಂಡೇ. ಸೊ ಟೋಟಲಿ ಸಂಡೇ ಅಥವಾ ಮಂಡೇ ಬರೋ ಚಾನ್ಸ್, ಸಂಡೇ ಮಂಡೇ ಬರೋ ಚಾನ್ಸ್ ಟೋಟಲಿ ಎಷ್ಟು ಬರ್ತಾವೆ? ಇಂಥವು ಚಾನ್ಸ್ ಎಷ್ಟು ಅದಾವೆ? 7 ಅದಾವೆ. ಸೊ ಟೋಟಲಿ 7 ಚಾನ್ಸಸ್. ಔಟ್ ಆಫ್ 7 ಸಂಡೇ ಆರ್ ಮಂಡೇ ಬರೋ ಚಾನ್ಸ್ ಎಷ್ಟೈತಿ? 3 ಐತಿ. 3/7. ಆ 3 ಯಾವ್ದು ಹೇಳ್ರಿ? 3 ಯಾವ್ದು? ದಿಸ್ ಈಸ್ ಸಂಡೇ ಮಂಡೇ, ಮಂಡೇ ಟ್ಯೂಸ್ಡೇ, ಆರ್ ಸಂಡೇ ಮಂಡೇ, ಮಂಡೇ ಟ್ಯೂಸ್ಡೇ, ಆರ್ ಸ್ಯಾಟರ್ಡೇ ಸಂಡೇ. ತಿಳಿತಾ ಇದು? ಸೊ ದಿಸ್ ಈಸ್ 3/7. ಓಕೆ, ಹೋಪ್ ಯು ಆಲ್ ಅಂಡರ್ಸ್ಟುಡ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಸೊ ಇದ ಕ್ವಶನ್ ಏನು ಮಾಡೋದು ಗೊತ್ತನ್ರಿ? ಇದು ಸೇಮ್ ಕ್ವಶನ್ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ಲೀಪ್ ಇಯರ್, ನಾನ್ ಲೀಪ್ ಇಯರ್ ಕೇಳ್ಬೋದು. ಸೊ ನಾನ್ ಲೀಪ್ ಇಯರ್ ಅಂದ್ರೆ ಏನ್ ಮಾಡ್ತೀರಿ? ಸೊ ನಾನ್ ಲೀಪ್ ಇಯರ್ ಅಂದ್ರೆ ಸಿಂಪಲ್ 366 ಬರಂಗಿಲ್ಲ. ಸೊ ನಾನ್ ಲೀಪ್ ಇಯರ್ ಅಂದ್ರೆ ಎಷ್ಟು ಬರುತ್ತೆ? 365 ಬರುತ್ತೆ. ಸೊ 365 ಡಿವೈಡೆಡ್ ಬೈ ಏನ್ ಮಾಡ್ಬೇಕು? 7 ಮಾಡಬೇಕು. ಸೊ 365 ಡಿವೈಡ್ ಬೈ 7 ಮಾಡಿದ್ರೆ ಏನ್ ಬರುತ್ತೆ? ರಿಮೈಂಡರ್ 1 ಬರುತ್ತೆ. ರಿಮೈಂಡರ್ 1 ಬರುತ್ತೆ. ಸೊ ಅವಾಗ ನೀವು ಚೆಕ್ ಮಾಡ್ಬೇಕು ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಸಂಡೇ ಆರ್ ಮಂಡೇ, ಆ ಟೈಪ್. ಸೊ ಇದು ಸೇಮ್ ಕ್ವಶನ್. ನಾನ್ ಲೀಪ್ ಇಯರ್ ಕೇಳೋ ಬದಲಿ ನಾನ್ ಲೀಪ್ ಇಯರ್ ಕೇಳಿದ್ರೆ ಆನ್ಸರ್ ಏನ್ ಬರ್ತಿತ್ತು ಗೊತ್ತೇನ್ರಿ? ಬರೀ 1 ಅಷ್ಟು ಬರ್ತಿತ್ತ. ಸೊ ಅವಾಗ ಆನ್ಸರ್ ಏನ್ ಬರ್ತಿತ್ತು? 2/7 ಬರ್ತಿತ್ತು. ಅಂದ್ರೆ ಎರಡೆರಡು ತೊಗೊಂತಿದ್ದಿಲ್ಲ, ಒಂದೇ ತೊಗೊಂತಿದ್ರಿ. ಸಂಡೇ ಮಂಡೇ ಟ್ಯೂಸ್ಡೇ ವೆನಸ್ಡೇ, ದ್ಯಾಟ್ ಎಕ್ಸ್ಟ್ರಾ 1 ಡೇ. ಇದು ರಿಮೈಂಡರ್ 1 ಅಂದ್ರೆ ಏನ್ ಗೊತ್ತಂದ್ರೆ ಅರ್ಥ? ರಿಮೈಂಡರ್ 1 ಅಂದ್ರೆ ಎಕ್ಸ್ಟ್ರಾ 1 ಡೇ ಬರ್ತಂತ. ಈ ಎಕ್ಸ್ಟ್ರಾ 1 ಡೇ ಏನಿರ್ಬೋದು? ಎಕ್ಸ್ಟ್ರಾ 1 ಡೇ ಕ್ಯಾನ್ ಬಿ ಸಂಡೇ ಮಂಡೇ ಟ್ಯೂಸ್ಡೇ ವೆನಸ್ಡೇ ಅವ್ರು ಯಾವ್ದಾರ ಇರ್ಬೋದು. ಸೊ ಹಂಗೆ ಸಂಡೇ ಮಂಡೇ ಚಾನ್ಸ್ ಎಷ್ಟೈತಿ? 2 ಐತಿ. ಸೊ 2/7. ಇದು ಸೇಮ್ ಕ್ವಶನ್ ಏನ್ರ ಲೀಪ್ ಇಯರ್ ಬದಲಿ ನಾನ್ ಲೀಪ್ ಇಯರ್ ಕೇಳಿದ್ರ. ತಿಳಿತಾ ಇದ್ದು? ಸೊ ಫಸ್ಟ್ ಕ್ವಶನ್ ತಿಳಿತ ಅನ್ಕೊಂಡಿನಿ. ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಕ್ವಶನ್. ಓಕೆ, ಸೊ ಸೆಕೆಂಡ್ ಕ್ವಶನ್ ಐತೆ ನೋಡ್ರಿ. 3 digit numbers are formed using the digits 0, 2, 4, 6, 8. A number is chosen at random out of these numbers. What is the probability this number has the same digits? So ಇನ್ನೊಮ್ಮೆ ಕ್ವಶನ್ ಓದ್ರಿ. 3 digit numbers are formed using the digits 0, 2, 4, 6, 8.
a number is chosen at random out of these numbers, what is the probability that this number has the same digits ಅಂತ ಐತಿ. ಸೊ ಪ್ರೊಬ್ಯಾಬಿಲಿಟಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು, ಪ್ರೊಬ್ಯಾಬಿಲಿಟಿ ಅಂದ್ರೆ ಸ್ಯಾಂಪಲ್ ಸ್ಪೇಸ್, ಟೋಟಲ್ ಸ್ಯಾಂಪಲ್ ಸ್ಪೇಸ್ ಒಳಗಡೆ ಫೇವರೇಬಲ್ ಔಟ್ಕಮ್ಸ್ ಎಷ್ಟು ಅಂತ ನಾವು ಕಂಡಿಡ್ಬೇಕು. ಓಕೆ, ಸೊ ಮೊದಲ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಟೋಟಲಿ 0 2 4 6 8 ಯೂಸ್ ಮಾಡಿ, 0 2 4 6 8 ಯೂಸ್ ಮಾಡಿ ಟೋಟಲ್ ಎಷ್ಟು ನಂಬರ್ ಫಾರ್ಮ್ ಮಾಡ್ಬೋದು ನೋಡ್ರಿ. ಸೊ 0 2 4 6 8 ಯೂಸ್ ಮಾಡಿ ಟೋಟಲ್ ಎಷ್ಟು ನಂಬರ್ ಫಾರ್ಮ್ ಮಾಡ್ಬೋದು ಅಂದ್ರೆ ಈಗ ನೋಡ್ರಿ, ಸ್ಟಾರ್ಟಿಂಗ್ ಅಂತೂ 0 ತೊಳಗೆ ಬರಂಗಿಲ್ಲ, ಯಾಕಂದ್ರೆ 0 ತಗೊಂಡ್ರ ಅದಕ್ಕೇನು ವ್ಯಾಲ್ಯೂ ಇಲ್ಲೇ ಇಲ್ಲ. ಸೊ ಸ್ಟಾರ್ಟಿಂಗ್ 0 ತೊಳಗೆ ಬರಂಗಿಲ್ಲ. ಸೊ 0ನ ಬಿಟ್ರೆ ಎಷ್ಟು ನಂಬರ್ಸ್ನ ಫಾರ್ಮ್ ಮಾಡ್ಬೋದು, 0 ಒಂದು ಬಿಟ್ರೆ ಎಷ್ಟು ನಂಬರ್ 0 ತೊಳಗೆ ಬರಂಗಿಲ್ಲ. ಹಂಗಾರೆ ಈ ಪ್ಲೇಸಿಗೆ ಎಷ್ಟು ಆಪ್ಷನ್ಸ್ ಇದಾವೆ, 4 ಆಪ್ಷನ್ಸ್ ಇದಾವೆ. ಓಕೆ, ಸಾರಿ ಅವ್ರು ಏನು ಹೇಳತ್ತಾರ, 3 ಡಿಜಿಟ್ ನಂಬರ್ಸ್ ಹೇಳತ್ತಾರ ಅದಲ್ರಿ. ಸೊ 3 ಡಿಜಿಟ್ ನಂಬರ್ಸ್ ಅಂದ್ರೆ ಲಕ್ಷ ಇರಲಿ, 3 ಡಿಜಿಟ್ ನಂಬರ್ಸ್ ಅಂದ್ರೆ 3 ಡಿಜಿಟ್ ನಂಬರ್ ಫಾರ್ಮ್ ಮಾಡ್ತೀರಿ. ಸೊ ಸ್ಟಾರ್ಟಿಂಗ್ 0 ತೊಳಗೆ ಬರಂಗಿಲ್ಲ. ಸೊ ಸ್ಟಾರ್ಟಿಂಗ್ 0 ತೊಳಗೆ ಬರಂಗಿಲ್ಲ ಅಂದ್ರೆ 0 ಬಿಟ್ಟು ಬೇರೆ ಯಾವ್ದಾರು ತೊಗೋಬೋದು. ಸೊ ಇಲ್ಲಿ ಹಂಗಾರೆ ಎಷ್ಟು ಆಪ್ಷನ್ಸ್ ಅದಾವೆ, 0 1ನ ಬಿಟ್ರೆ ಇಲ್ಲಿ 4 ಆಪ್ಷನ್ ಅದಾವೆ. 0 1ನ ಬಿಟ್ರೆ 4 ಆಪ್ಷನ್ ಅದಾವೆ. ಕರೆಕ್ಟಾ? ನಂಬರ್ ಈಸ್ ಚೂಸನ್ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಎಷ್ಟು ಆಪ್ಷನ್ಸ್ ಅದಾವೆ, 0 2 4 6 8 ಯಾವ್ದು ಬೇಕಾದ ತಗೋಬೋದು. 5 ಆಪ್ಷನ್ಸ್ ಅದಾವೆ. ಇಲ್ಲಿ ಟೋಟಲಿ 5 ಆಪ್ಷನ್ಸ್ ಅದಾವೆ. ಓಕೆ, ಯಾಕಂದ್ರೆ ಇಲ್ಲಿ ವಿತ್ ರಿಪಿಟೇಷನ್ ಆಗುತ್ತೆ. ಟೋಟಲಿ ನಂಬರ್ಸ್ ನಾವು ತೊಗೊಳ್ಬೇಕಾದ್ರೆ ವಿತ್ ರಿಪಿಟೇಷನ್ ತೊಗೊಂತೀವಿ, ವಿದೌಟ್ ರಿಪಿಟೇಷನ್ ತೊಗೊಳಕ್ಕೆ ಬರಂಗಿಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ 100 to 200 3 ಡಿಜಿಟ್ ನಂಬರ್ ತೊಗೊಂಡ್ರೆ ಅಲ್ಲೇ 122 ಬರುತ್ತೆ, 155 ಬರುತ್ತೆ, ಅಂದ್ರೆ ನಂಬರ್ಸ್ ರಿಪೀಟ್ ಆಗ್ತಾವೆ. ಸೊ ಅದಕ್ಕೆ ವಿತ್ ರಿಪಿಟೇಷನ್ ತೊಗೋಬೇಕು. 4 × 5 × 5. ಸೊ ಎಷ್ಟು ಆಯ್ತು ನೋಡ್ರಿ, 5 × 5 25, 25 4 100 ಆಯ್ತು. ಸೊ ಟೋಟಲಿ 100 ನಂಬರ್ಸ್ ಆಯ್ತು. ಅದರೊಳಗಡೆ ಟೋಟಲ್ ಔಟ್ಕಮ್ಸ್ ಆಯ್ತು. ಇನ್ ಫೇವರೇಬಲ್ ಔಟ್ಕಮ್ಸ್ ಅಂದ್ರೆ ಹ್ಯಾವಿಂಗ್ ಸೇಮ್ ಡಿಜಿಟ್ಸ್. ಸೊ ಫೇವರೇಬಲ್ ಔಟ್ಕಮ್ಸ್ ಅಂದ್ರೆ ಏನ್ರಿ, ಹ್ಯಾವಿಂಗ್ ಸೇಮ್ ಡಿಜಿಟ್ಸ್. 3 ಡಿಜಿಟ್ ನಂಬರ್ ಒಳಗಡೆ ಎಲ್ಲ ನಂಬರು ಸೇಮ್ ಇರ್ಬೇಕು. ಅಂಥವು ಯಾವ್ಯಾವ ಫಾರ್ಮ್ ಮಾಡ್ಬೋದು, ಫಾರ್ ಎಕ್ಸಾಂಪಲ್ ನೋಡಿ, ಹಿಂಗಂತ ಮಾಡಕ್ ಬರಂಗಿಲ್ಲ. 0 0 0 ಇದು ನಂಬರ್ ಅಲ್ಲ, ಹಿಂಗಂತ ಮಾಡಕ್ ಬರಂಗಿಲ್ಲ. ಸೊ ಇದು ಅಂತೂ ಬರಂಗಿಲ್ಲ. ಇನ್ 0 0 ಬಿಟ್ರೆ ಸೇಮ್ ಡಿಜಿಟ್ ಇರೋ ನಂಬರ್ ಮತ್ತೆ ಯಾವ್ಯಾವ ಫಾರ್ಮ್ ಮಾಡ್ಬೋದು, ಯೂಸಿಂಗ್ 2 4 6 8. ಒಂದು ಹಿಂಗ 2 2 2 2, ಇನ್ನೊಂದು ಹೆಂಗ 4 4 4, ಇನ್ನೊಂದು ಹೆಂಗ 6 6 6, ಇನ್ನೊಂದು ಹೆಂಗ 8 8 8. ಇವ 4 ಪಾಸಿಬಿಲಿಟಿ ಅದಾವೆ. ಇವು 4 ಬಿಟ್ಟು ಮತ್ತೆ ಬೇರೆ ಯಾವ ಇಲ್ಲ. ಸೊ ಹಿಂಗಾಗಿ ಏನ್ ಬರುತ್ತೆ, ಸೇಮ್ ಡಿಜಿಟ್ ನಂಬರ್ ಮಾಡುವಂಥವು, ಸೇಮ್ ಡಿಜಿಟ್ ನ ಮಾಡುವಂಥ ಚಾನ್ಸ್ ಎಷ್ಟೈತಿ, 4 ಐತಿ. ಟೋಟಲಿ ಎಷ್ಟು ನಂಬರ್ಸ್ನ ಮಾಡ್ಬೋದು, 100. ಸೊ 4/100 ಎಷ್ಟಾಯ್ತು, 1/25. ಸೊ 1/25 ಅಂತ. ಹಿಂಗಾಗಿ ಆಪ್ಷನ್ ಯಾವುದು, 1/25, ಆಪ್ಷನ್ ಡಿ. ತಿಳಿತಾ ಇದು. ಸೊ ಲಾಸ್ಟ್ ಕ್ವಶನ್ ಆಪ್ಷನ್ ಏನೈತ್ರಿ, ಸೊ ಲಾಸ್ಟ್ ಕ್ವಶನ್ ಆಪ್ಷನ್ ನಾವು ಸಾಲ್ವ್ ಮಾಡಿದ್ರೆ ಲಾಸ್ಟ್ ಕ್ವಶನ್ ಒಳಗಡೆ ಕರೆಕ್ಟ್ ಆಪ್ಷನ್ ಇಸ್ 3/7. ಇದು ಏನಿದು, ಲೀಪ್ ಇಯರ್ ತೊಗೊಂಡ್ರೆ, ನಾನ್ ಲೀಪ್ ಇಯರ್ ತೊಗೊಂಡ್ರೆ ಏನು ಬರುತ್ತೆ, 2/7. ಲೀಪ್ ಇಯರ್ ತೊಗೊಂಡ್ರೆ 3/7, ನಾನ್ ಲೀಪ್ ಇಯರ್ ತೊಗೊಂಡ್ರೆ 2/7. ತಿಳಿತಾ ಇದು. ಸೊ ಸೆಕೆಂಡ್ ಕ್ವಶನ್ ಆನ್ಸರ್ ಗೊತ್ತಾಯ್ತು, 1/25. ಹೆಂಗೆ ಮಾಡಿದ್ವಿ ಗೊತ್ತಾಯ್ತು ಇದು. ಓಕೆ, ಸೇಮ್ ಡಿಜಿಟ್ಸ್ ಅಂದ್ರೆ ಯಾವ ಬರ್ತಾವೆ, 2 2 2 4 4 4 6 6 6 8 8 8. ಯಾಕಂದ್ರೆ ಇವ ಇಷ್ಟು ನಂಬರ್ಸ್ನ ತೊಗೊಂಡು ಟ್ರೈ ಮಾಡ್ರಿ ಅಂತ ಹೇಳ್ತಾರೆ. ಹೌದಾ, ಟೋಟಲ್ ನಂಬರ್ಸ್ 100 ಬರುತ್ತೆ. ಅದರೊಳಗಡೆ ಏನಂತಾರ, ಸೇಮ್ ಡಿಜಿಟ್ ನಂಬರ್ 4 ಅಷ್ಟು ಬರ್ತಾವೆ. ತಿಳಿತಾ. ಸೊ ಈ ಕ್ವಶನ್ ಮಾಡ್ಬೇಕಂದ್ರೆ ಯು ನೀಡ್ ಟು ನೋ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ವಿಚ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಓಕೆ, ಸೊ ನೆಕ್ಸ್ಟ್ 3 squares of chess board. ಇದು ನೋಡ್ರಿ ಕ್ವಶನ್ ಆಗೈತಿ. 3 squares of a chess board are selected at random. The probability of getting 2 squares of one color, probability of getting 2 squares of one color and other of different color. Okay, so ಇದು ಸ್ವಲ್ಪ ಕ್ವಶನ್ ವಿಚಿತ್ರ ಐತಿ. The 3 squares of chess board are selected at random. ಇದು ನಿಮ್ಗೆ ಗೊತ್ತಾಗಬೇಕಂದ್ರೆ ಚೆಸ್ ಬೋರ್ಡ್ ಒಳಗಡೆ ಎಷ್ಟು ಬಾಕ್ಸಸ್ ಇರ್ತಾವೆ ಅಥವಾ ಎಷ್ಟು ಸ್ಕ್ವೇರ್ಸ್ ಇರ್ತಾವೆ ಗೊತ್ತಿರಬೇಕು. ಸೊ ನಿಮ್ಗೆ ಗೊತ್ತಿದ್ದಂಗೆ ಚೆಸ್ ಬೋರ್ಡ್ ಒಳಗಡೆ ಟೋಟಲಿ 64 ಸ್ಕ್ವೇರ್ಸ್ ಇರ್ತಾವೆ. ಸೊ ಚೆಸ್ ಬೋರ್ಡ್ ಒಳಗಡೆ ಟೋಟಲಿ 64 ಸ್ಕ್ವೇರ್ಸ್ ಇರ್ತಾವೆ. ಈಗ ಅವ್ರು ಏನು ಹೇಳ್ತಾರೆ, ಟೋಟಲ್ 64 ಸ್ಕ್ವೇರ್ಸ್ ಇದಾವೆ. ಇದು ನಿಮ್ಗೆ ಗೊತ್ತಿರ್ಬೇಕು. ಫಸ್ಟ್ ಚೆಸ್ ಬೋರ್ಡ್ ಒಳಗಡೆ ಟೋಟಲಿ 64 ಸ್ಕ್ವೇರ್ಸ್ ಇರ್ತಾವೆ. ಅವ್ರು ಏನು ಹೇಳ್ತಾರೆ, ಆಫ್ ಗೆಟಿಂಗ್ 2 squares of one color and other of different color. ಓಕೆ, ಈಗ ನೋಡ್ರಿ, ಸೇಮ್ ಪ್ರೊಬ್ಯಾಬಿಲಿಟಿ ಅಂದ್ರೆ ಮತ್ತೇನು ಮಾಡ್ತೀರಿ, ಪ್ರೊಬ್ಯಾಬಿಲಿಟಿ ಅಂದ್ರೆ ಟೋಟಲ್ ಔಟ್ಕಮ್ಸ್ ಒಳಗಡೆ ಏನು ಮಾಡಬೇಕು, ಫೇವರಬಲ್ ಔಟ್ಕಮ್ಸ್. ಸೊ ಟೋಟಲ್ ಔಟ್ಕಮ್ಸ್ ಒಳಗಡೆ ನೀವೇನು ಮಾಡ್ತೀರಿ, ಫೇವರಬಲ್ ಔಟ್ಕಮ್ಸ್ನ ಮಾಡ್ತೀರಿ. ಕರೆಕ್ಟಾ. ಸೊ ಟೋಟಲ್ ಔಟ್ಕಮ್ಸ್ ಒಳಗಡೆ ಫೇವರಬಲ್ ಔಟ್ಕಮ್ಸ್ನ ಕಂಡುಹಿಡಿತೀರಿ. ಸೊ ಟೋಟಲ್ ಔಟ್ಕಮ್ಸ್ನ ಹೆಂಗೆ ಮಾಡ್ತೀರಿ, ಟೋಟಲಿ 64 ಸ್ಕ್ವೇರ್ಸ್ ಅದ. ಹೌದಾ. ಸೊ 64 ಸ್ಕ್ವೇರ್ ಒಳಗಡೆ ಎಷ್ಟು ಸೆಲೆಕ್ಟ್ ಮಾಡ್ಬೇಕಂದ್ರೆ 3. ಔಟ್ ಆಫ್ 64 ಯು ಹ್ಯಾವ್ ಟು ಸೆಲೆಕ್ಟ್ 3. ಯಾಕಂದ್ರೆ 2 squares of one color and other of different color. ಟೋಟಲಿ ಎಷ್ಟು ಸೆಲೆಕ್ಟ್ ಮಾಡಿದ್ರೆ 3 squares should be selected out of 64. ಸೊ 64 C3 ಬಂತು. ಅದ್ರೊಳಗಡೆ ಅವ್ರು ಏನು ಹೇಳಾರ, 2 squares one color ಇರಬೇಕು, ಇನ್ನೊಂದು ಸ್ಕ್ವೇರ್ one color ಇರಬೇಕು. ಸೊ ನಿಮ್ಗೆ ಗೊತ್ತಿದ್ದಂಗೆ ಚೆಸ್ ಬೋರ್ಡ್ ಒಳಗಡೆ ಯೂಶಲಿ ಯಾವ ಕಲರ್ ಕೊಟ್ಟಿರ್ತಾರೆ, ಬ್ಲಾಕ್ ಅಂಡ್ ವೈಟ್ ಕೊಟ್ಟಿರ್ತಾರೆ. ಹೌದಾ. ಸೊ ಬ್ಲಾಕ್ ಅಂಡ್ ವೈಟ್ ಕೊಟ್ಟಿರ್ತಾರೆ. ಸೊ 2 ಬ್ಲಾಕ್ ಆದ್ರೆ 1 ವೈಟ್ ಆಗ್ಬೋದು. ಇಲ್ಲಿ 2 ಪಾಸಿಬಿಲಿಟಿ ಐತಿ. 2 ಪಾಸಿಬಿಲಿಟಿ ಏನಂದ್ರೆ 2 ಬ್ಲಾಕ್ ಕಲರ್ ಆದ್ರೆ 1 ವೈಟ್ ಆಗ್ಬೋದು,
ಓಕೆ. ಸೊ ಇದನ್ನು ಸ್ವಲ್ಪ ಈ ಕಡೆ ಬರೋಣ ತಡ್ರಿ. ಈ ಕಡೆ ಟೋಟಲ್ ಸಣ್ಣ ಅಕ್ಷರ ಬರಲ್ಲ ಇಲ್ಲಿ. ಫೇವರೇಬಲ್ ಡಿವೈಡೆಡ್ ಬೈ ಟೋಟಲ್. ಈಗ ಸೊ ಇದ್ರೊಳಗಡೆ ಎರಡು ಚಾನ್ಸ್ ಅದ ಏನ್ರಿ, 2 ಸ್ಕ್ವೇರ್ಸ್ ಆಫ್ ಒನ್ ಕಲರ್ ಆ್ಯಂಡ್ ಅದರ್ ಆಫ್ ಡಿಫ್ರೆಂಟ್ ಕಲರ್ ಅಂತ ಏನು ಹೇಳ್ಯಾರ. ಇದ್ರೊಳಗೆ ಎರಡು ಚಾನ್ಸ್ ಇದೆ. ಏನಂದ್ರೆ 2 ಬ್ಲ್ಯಾಕ್ ಬಂದ್ರೆ 1 ವೈಟ್ ಬರ್ಬೋದು. ಆರ್ ಇನ್ನೊಂದು ಚಾನ್ಸ್ ಐತಿ, ಏನಂದ್ರೆ 1 ಬ್ಲ್ಯಾಕ್ ಬಂದ್ರೆ 2 ವೈಟ್ ಬರ್ಬೋದು. ಓಕೆ. ಸೊ ಟೋಟಲಿ 64 ಸ್ಕ್ವೇರ್ಸ್ ಇರ್ತಾವೆ. ಅದ್ರೊಳಗಡೆ 32 ಸ್ಕ್ವೇರ್ ಬ್ಲ್ಯಾಕ್ ಇರ್ತಾವೆ, 32 ಸ್ಕ್ವೇರ್ ವೈಟ್ ಇರ್ತಾವೆ. ಸೊ ಅದಕ್ಕೆ ಹೆಂಗೆ ಮಾಡ್ಬೇಕು ಗೊತ್ತನ್ರಿ? ಅದಕ್ಕೆ ಹೆಂಗಂದ್ರೆ ಸಿಂಪಲ್ಲು. ಸೊ 2 ಬ್ಲ್ಯಾಕ್ ಸ್ಕ್ವೇರ್ಸ್ ಔಟ್ ಆಫ್ ಹೌ ಮೆನಿ ಸೆಲೆಕ್ಟ್ ಮಾಡಿದ್ರಿ? 2 ಬ್ಲ್ಯಾಕ್ ಸ್ಕ್ವೇರ್ಸ್ ಔಟ್ ಆಫ್ ಹೌ ಮೆನಿ? 32. ಸಿಮಿಲರ್ಲಿ 1 ವೈಟ್ ಔಟ್ ಆಫ್ ಹೌ ಮೆನಿ? ಔಟ್ ಆಫ್ ಹೌ ಮೆನಿ ಎಷ್ಟ್ರಿ? 32. ಯಾಕಂದ್ರೆ ಟೋಟಲಿ 32 ಬ್ಲ್ಯಾಕ್ ಅದು 32 ವೈಟ್ ಅದಾವೆ. Similarly 32 black, 32 white. So similarly you are selecting 1 white from 32 or 2 black from 32. So ಈಗ ಸಿಂಪಲ್ ನೀವು 32C2 ಕ್ಯಾಲ್ಕುಲೇಟ್ ಮಾಡ್ರಿ, ಆಮೇಲೆ 32C1 ಕ್ಯಾಲ್ಕುಲೇಟ್ ಮಾಡ್ರಿ. ಓಕೆ, ಮಾಡಿ 64C3 ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಹಚ್ಬೋದು. ತಿಳಿತಾ? ಸೊ ಆನ್ಸರ್ ಏನು ಬರೋ ಸ್ವಲ್ಪ ಚೆಕ್ ಮಾಡೋಣ. ಸೊ 64C3 ಮಾಡಬೇಕು. ಸೊ 64C3 ಅಂದ್ರೆ ಏನು ಮಾಡ್ತೀರಿ? 64 ಇಂಟು 65 ಇಂಟು 63 ಇಂಟು 62 ಫ್ಯಾಕ್ಟರಲ್ ಮಾಡ್ತೀರಿ. ಸೊ 62 ಫ್ಯಾಕ್ಟರಲ್ 64 ಮೈನಸ್ 63 ಅಂದ್ರೆ ಏನು ಬರುತ್ತೆ? 64 ಉಲ್ಟಾ ಹೊಂಟಿ ನೋಡ್ರಿ, ನಾನು ಹೊಚ್ಚಾಗೇನೆ ಅನ್ಸುತ್ತೆ. 64 ಇಂಟು 63 ಇಂಟು 62. ಸೊ 64 ಮೈನಸ್ 63 ಅಂದ್ರೆ 61 ಫ್ಯಾಕ್ಟರಲ್ ಕ್ಯಾನ್ಸಲ್ ಆಯ್ತು. ಸೊ ಏನು ಉಳಿತು? 3 ಫ್ಯಾಕ್ಟರಲ್ ಉಳಿತು. ಸೊ 3 ಫ್ಯಾಕ್ಟರಲ್ ಅಂದ್ರೆ ಏನು? 6. ಕರೆಕ್ಟಾ? 3 ಫ್ಯಾಕ್ಟರ್ 6 3 ಇಂಟು 2 ಆಯ್ತು. ಸೊ ನೆಕ್ಸ್ಟ್ ಕ್ಯಾನ್ಸಲ್ ಮಾಡೋಣ. 3 1s 3 21s 2 1s 2 32s. ಸೊ 32 ಇಂಟು 21 ಇಂಟು 62 ಮಾಡ್ಬೇಕು ನೋಡ್ರಿ. ನೀವು ಪಟ ಮಾಡ್ಬೇಕು. ಹೆಂಗೆ ಮಾಡ್ತೀರಿ ನೋಡ್ರಿ ಮಾಡಿ. ಸೊ 21 3s 63, 21 2s 42, 63 ಪ್ಲಸ್ 4 670, 63 42, 63 ಪ್ಲಸ್ 4 67, 672 ಬಂತು. ಸೊ 672 ಇಂಟು 62. ಸೊ 672 ಇಂಟು 62 ಮಾಡಿರಿ, ನಿಮಗೊಂದು ಆನ್ಸರ್ ಸಿಗತ್ತೆ. ಸೊ 2 2s 4, 2 7s 14, 2 6s 12, 12 plus 1 13. Next 6 2s 12, 6 7s 42, 42 plus 1 43, 6 6s 36, 36 plus 4 40. So 4 6 6 1 5. ಸೊ ಇದು ನಿಮ್ಗೆ ಆನ್ಸರ್ ಬಂದಿರೋದು ಏನ್ರಿ? 51664 ಬಂತು. ಸೊ ಏನು 32C1 ಏನು ಬರುತ್ತೆ? 32 ಬರುತ್ತೆ, ಪ್ರಾಬ್ಲಮ್ ಇಲ್ಲ. 32C2 ಕಂಡಿರಿ. ಸೊ 32C2 ಅಂದ್ರೆ ಏನು ಬರುತ್ತೆ ನೋಡ್ರಿ? 32C2 ಅಂದ್ರೆ 32 ಇಂಟು 31 ಡಿವೈಡೆಡ್ ಬೈ 2. ಸೊ 2 1s 2 16s. ಸೊ 16 3s 48, 16 3s 48, 16 1s 16. So 48 plus 16 3s 48. Okay, 48 plus 16 496. Okay, 496 ಬಂತು. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿರಿ. ಓಕೆ. ಸೊ 32 ಇಂಟು 496 ಡಿವೈಡ್ ಬೈ 51664. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಒಂದು ಸಿಂಪ್ಲಿಫೈಡ್ ಆನ್ಸರ್ ಸಿಗುತ್ತೆ. ಸೊ ಅದು ಯಾವ ಆಪ್ಷನ್ ಅನ್ನೋದು ಸ್ವಲ್ಪ ಚೆಕ್ ಮಾಡ್ಕೊರಿ. ಮೆಥಡ್ ತಿಳಿತಾ ಹೆಂಗೆ ಅನ್ನೋದು. ಓಕೆ, ಈಸಿ ಐತಿ, ಸ್ವಲ್ಪ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಬೇಕಷ್ಟೆ. ಓಕೆ. ಸೊ ಹೋಪ್ ಈ ಕ್ಯಾಲ್ಕುಲೇಷನ್ ನೀವು ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಸೊ ಯಾವ ಕ್ಯಾಲ್ಕುಲೇಷನ್ ಇಲ್ಲಿ ಐತಲ್ಲ ಇದೆ ಯಾವುದು? 32 ಇಂಟು 496 ಡಿವೈಡೆಡ್ ಬೈ 51664 ಮಾಡೇ ಬಿಡೋಣ ಅದನ್ನು ಕ್ಯಾಲ್ಕುಲೇಷನ್. ಮೊಬೈಲ್ ಯೂಸ್ ಮಾಡ್ತೀನಿ ನಾನು ಸ್ವಲ್ಪ. $32 into 496 divided by 51664. ಇದು
ಫ್ರ್ಯಾಕ್ಷನ್ ಒಳಗಡೆ ತೊಗೊಳಂಗಿಲ್ಲ, ಫ್ರ್ಯಾಕ್ಷನ್ ಒಳಗಡೆ ಬೇಕು. ಇಲ್ಲಿ ಡೆಸಿಮಲ್ ಬರುತ್ತೆ 0.8 ಸಮಥಿಂಗ್ ಬರುತ್ತೆ. ಓಕೆ, ಸೊ ಚೆಕ್ ಮಾಡಿರಿ ಏನು ಬರುತ್ತೆ ನೋಡ್ರಿ ಆಪ್ಷನ್. ಸ್ವಲ್ಪ ಕ್ಯಾನ್ಸಲೇಷನ್ ಮಾಡ್ಕೋರಿ, ಕ್ಯಾನ್ಸಲೇಷನ್ ಮಾಡಿ ಚೆಕ್ ಮಾಡಿರಿ. ಓಕೆ, ಓಕೆ, ಸೊ ಹಂಗಾರ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಇಲ್ಲಾಂದ್ರೆ ಒಂದು ಕೆಲಸ ಮಾಡಿರಿ, ಅದಷ್ಟು ಸಿಂಪ್ಲಿಫೈ ಮಾಡೋ ಬದಲು ಏನು ಮಾಡಿರಿ, 51664 ಬರ್ಕೊಳ್ಳೋ ಬದಲಿ ಅದೇನು 64C3 ವ್ಯಾಲ್ಯೂ ಬರುತ್ತಲ್ಲ ಅದನ್ನು ಬರ್ಕೊಂಬಿಟ್ರಿ. ಸೊ 64C3ನ ಹೆಂಗೆ ಸಿಂಪ್ಲಿಫೈ ಮಾಡ್ಕೊಂಡಲ್ಲ, 64 × 63 × 62 ಮಾಡಿರಲ್ಲ. ಸೊ ಹಂಗೆ ಮಾಡ್ಕೋರಿ, ಈಸಿ ಆಗತ್ತೆ ನೋಡ್ರಿ. ಟ್ರೈ ಮಾಡಿರ್ಬೇಕಾರೆ ಹಂಗೆ. ಓಕೆ, ಸೊ ಇಟ್ ವಿಲ್ ಬಿ ಈಸಿ. ಥರ್ಟಿ ಟು ಕ್ಯಾನ್ಸಲ್ ತಡ್ರಿ ಮಾಡೇ ಬಿಡೋಣ. ಮತ್ತು ನಿಮ್ಗಾರ ಯಾಕೆ ಅಸಮಾಧಾನ ಮಾಡೋಣ. ಸೊ ಹೆಂಗಾಗತ್ತಂದ್ರೆ 32 × 496 ಬಂತಾಯ್ತು. ನೆಕ್ಸ್ಟ್ ಆಗಲೇ ಇದೇನು 51664 ಬರೋಕ್ಕಿಂತ ಮೊದಲು ಏನು ಕ್ಯಾಲ್ಕುಲೇಷನ್ ಮಾಡಿದ್ವಲ್ಲ, ಸೊ ಇದು ಕ್ಯಾಲ್ಕುಲೇಷನ್ನು ಕ್ಯಾಲ್ಕುಲೇಷನ್ ಏನು ಮಾಡಿದ್ವಿ, 32 × 21 × 62 ಬಂದಿತ್ತು. ಹೌದಾ? ಸೊ 32 ಕ್ಯಾನ್ಸಲ್ ಆಗ್ತದೆ. ಸೊ 21 2 42 ಎಷ್ಟು ಉಳಿತು, 7 ಉಳಿತು. ಬ್ಯಾಡ ತಡ್ರಿ, 21 ಹಂಗೆ ಹೇಳ್ರಿ. 2 3s 2 1s 2 24s 2 8s. So 248 divided by 21 × 31 ಬಂತು ನೋಡ್ರಿ. ಸ್ವಲ್ಪ ಸಿಂಪ್ಲಿಫೈ ಮಾಡಿ ನೋಡ್ರಿ ಏನು ಬರುತ್ತೆ ಚೆಕ್ ಮಾಡಿರಿ ಆನ್ಸರ್. ಓಕೆ, ಸೊ ನಂಗೆ ಅನ್ಸೋ ಮಟ್ಟಿಗೆ 31 8s ಆಗತ್ತೆ ನೋಡ್ರಿ. ಕರೆಕ್ಟಾ? 31 8s ಕ್ಯಾನ್ಸಲ್ ಆಗತ್ತೆ. ಕ್ಯಾಲ್ಕುಲೇಷನ್ ಭಾಳ ದೊಡ್ಡದಾತಂದ್ರು. 248 divided by 21 × 31 ಆಯ್ತಾ? 31 1s 31 8s 3 8s 24 1 8s 8. ಕರೆಕ್ಟ್, 31 8s ಬರುತ್ತೆ. ಸೊ ಅಂದ್ರೆ ಆನ್ಸರು ಫೈನಲ್ ಆನ್ಸರ್ ವಿಲ್ ಬಿ 8/21. ಸೊ 8/21 ಕರೆಕ್ಟ್ ಆನ್ಸರ್. ಸೊ ಆ್ಯಕ್ಚುಲಿ ಪ್ರಾಬ್ಲಮ್ ಈಸಿ ಐತಿ, ಬಟ್ ಕ್ಯಾಲ್ಕುಲೇಷನ್ ಪಟ ಮಾಡ್ಬೇಕು. ನನಗತ್ತೆ ಸ್ಲೋ ಮಾಡಬಾರ್ದು, ತಿಳಿತಾ? ಸೊ ಕರೆಕ್ಟ್ ಆನ್ಸರ್ ಈಸ್ 8/21. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಹಂಗಾರ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಐತೆ ನೋಡ್ರಿ. A fair coin is tossed 4 times. The probability that head exceeds tail in number is. The probability that head exceeds tail in number is. Okay, so head exceeds tail in number ಅಂದ್ರೆ ಲಕ್ಷ ಕೊಡ್ರಿ. ಸೊ ಫೇರ್ ಕಾಯಿನ್ ಇಸ್ ಟಾಸ್ಡ್ 4 times ಅಂದ್ರೆ ಟೋಟಲಿ 16 ಔಟ್ಕಮ್ಸ್ ಬರ್ತವೆ. ಯಾವ ಅನ್ನೋದು ಗೊತ್ತು? ಹೆಡ್ ಟೇಲ್ ಹಿಂಗೆ. ಸೊ ಹಿಂಗೆ 16 ಔಟ್ಕಮ್ಸ್ ಬರ್ತಾವೆ. ಅದ್ರೊಳಗಡೆ ಅವ್ರು ಏನು ಹೇಳ್ಯಾರ, ಹೆಡ್ ಎಕ್ಸೀಡ್ಸ್ ಟೇಲ್ ಇನ್ ನಂಬರ್. ಸೊ ಹೆಡ್ ಎಕ್ಸೀಡ್ಸ್ ಟೇಲ್ ಇನ್ ನಂಬರ್ ಅಂದ್ರೆ ಹೆಡ್ ಎಕ್ಸೀಡ್ಸ್ ಟೇಲ್ ಇನ್ ನಂಬರ್ ಅಂದ್ರೆ ಯಾವ ಬರ್ತಾವ ಗೊತ್ತನ್ರಿ? ಒಂದು ಹೆಡ್ ಒಂದು ಹೆಡ್ ಟೇಲು, ಒಂದು ಟೇಲು ಹೆಡ್ ಒಂದು ಹೆಡ್ ಟೇಲು ಹೆಡ್ ಇನ್ನೊಂದು ಏನು ಬರುತ್ತೆ ನೋಡ್ರಿ, ಹೆಡ್ ಟೇಲು ಹೆಡ್. ಹೌದಾ? ಸೊ ಟೋಟಲಿ ಎಷ್ಟು ಬಂದು 5 ಬಂತು. ಟೋಟಲಿ 5 ಔಟ್ ಆಫ್ ಎಷ್ಟು 16. ಸೊ ಕರೆಕ್ಟ್ ಆನ್ಸರ್ ಈಸ್ 5/16. ಈಸಿ ಐತಾ ಇದು? ಸೊ ದಿಸ್ ಈಸ್ ಎಷ್ಟನೇ ಕ್ವಶನ್ ಗೊತ್ತಿಲ್ಲ, 4th ಕ್ವಶನ್. ಓಕೆ, ಸೊ 4th ಕ್ವಶನ್ ತಿಳಿತಾ? ಓಕೆ, ಈಸಿ ಐತಿ. ಸೊ 3rd ಕ್ವಶನ್ ಈಸಿ ಇತ್ತು, ಅದರ ಸ್ವಲ್ಪ ಏನ್ರಿ ಕ್ಯಾಲ್ಕುಲೇಷನ್ ನಾವು ಫ್ರ್ಯಾಕ್ಷನ್ ಒಳಗಡೆ ಮಾಡ್ಬಿಟ್ವಿ. ಫ್ರ್ಯಾಕ್ಷನ್ ಒಳಗಡೆ ಮಾಡಬೇಕಾಗಿತ್ತು, ಡೆಸಿಮಲ್ ಒಳಗಡೆ ಮಾಡಿದ್ವಿ. ಸೊ ಅದನ್ನು ಸ್ವಲ್ಪ ಕ್ಯಾಲ್ಕುಲೇಷನ್ ಕರೆಕ್ಟ್ ಮಾಡ್ಕೋರಿ, ಫ್ರ್ಯಾಕ್ಷನ್ ಆಗಿ ಮಾಡ್ಕೋರಿ, ಆನ್ಸರ್ ಬರುತ್ತೆ 8/21. ಸೊ ಆನ್ಸರ್ ಬಂದೈತಿ, ಇಲ್ಲಿ ಮಾರ್ಕ್ ಮಾಡೀನಿ. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಇದು ಮುಗೀತು. 5/16 ಆನ್ಸರ್ ಈಸಿ ಐತಿ. ಸೊ ನೆಕ್ಸ್ಟ್, ಕಾಯಿನ್ ಈಸ್ ಟಾಸ್ಡ್ 8 times. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ, ಕಾಯಿನ್ ಈಸ್ ಟಾಸ್ಡ್ 8 times. The probability of getting a head 3 times is. The probability of getting a head 3 times if a coin is tossed 8 times. ಸೊ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ
ಪ್ರೊಬಾಬಿಲಿಟಿ ಅಂದ್ರೆ ಏನ್ರಿ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್. ಸೊ ಫೇವರೇಬಲ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್ ಇದಕ್ಕೆ ಏನಂತ ಕರೀತಾರ ಪ್ರೊಬಾಬಿಲಿಟಿ ಅಂತ ಕರೀತಾರ. ಸೊ ಟೋಟಲ್ 8 ಸತ ಕಾಯಿನ್ ಟಾಸ್ ಮಾಡಿದಾಗ ಟೋಟಲ್ ಔಟ್ಕಮ್ ಏನು ಬರುತ್ತೆ 2/8. 8 ಸತ ಕಾಯಿನ್ ಟಾಸ್ ಮಾಡಿದಾಗ ಟೋಟಲ್ ಔಟ್ಕಮ್ ಇಸ್ 2/8. ಅವ್ರೇನು ಹೇಳಾರ ಔಟ್ ಆಫ್ 8 ಟೈಮ್ಸ್ ಎಷ್ಟು ಟೈಮ್ಸ್ 3 ಬರ್ಬೇಕು. when a coin is tossed 8 times head ಬರು 3 ಹೆಡ್ 3 ಸತ ಬರ್ಬೇಕು. ಸೊ ಟೋಟಲಿ ಕಾಯಿನ್ 8 ಸತ ಟಾಸ್ ಮಾಡತ್ತೀರಿ, 8 ಒಳಗಡೆ 3 ಸತ ಹೆಡ್ ಬರ್ಬೇಕು. 8 ಒಳಗಡೆ 3 ಸತ ಹೆಡ್ ಬರ್ಬೇಕು ಅಂದ್ರೆ ಹೆಂಗ್ ಬರೀತೀರಿ 8C3 ಬರೀತೀರಿ. ಕರೆಕ್ಟಾ? ಅಂದ್ರೆ 8 ಒಳಗಡೆ 3 ಸತ ಹೆಡ್ ಬರ್ಬೇಕು. ಟೋಟಲ್ ಎಷ್ಟು ಚಾನ್ಸ್ ಅದಾವ ಟೋಟಲಿ 2/8 ಅದಾವ. ಸೊ ಅದಕ್ಕೆ ಏನ್ ಬಂತು 8C3 ಡಿವೈಡ್ ಬೈ 2/8. ಸೊ 2/8 ಅಂದ್ರೆ ಎಷ್ಟು ಬರುತ್ತೆ 2/8 ಅಂದ್ರೆ 32 64 128 256 ಬರುತ್ತೆ. ಹೌದಾ? 2/8 ಅಂದ್ರೆ 256 ಬಂತು. 2/532 664 700 256 ಬರುತ್ತೆ. ನೆಕ್ಸ್ಟ್ 8C3 ಕ್ಯಾಲ್ಕುಲೇಟ್ ಮಾಡ್ರಿ. 8C3 ಅಂದ್ರೆ ಏನು ಮಾಡ್ತೀರಿ 8 ಇಂಟು 7 ಇಂಟು 6 ಡಿವೈಡೆಡ್ ಬೈ 3. ಸೊ 8 ಇಂಟು 8 ಮೈನಸ್ 3 ಅಂದ್ರೆ ಎಷ್ಟು ಬರುತ್ತೆ 5. ಸೊ 8 ಇಂಟು 7 ಇಂಟು 6 ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಬರುತ್ತೆ. ಹೌದಾ? ಸೊ 3 ಫ್ಯಾಕ್ಟೋರಿಯಲ್ ಅಂದ್ರೆ ಏನು ಬಂತು 3 ಇಂಟು 2. ಸೊ 6 ಏನಾಯ್ತು ಕ್ಯಾನ್ಸಲ್ ಆಯ್ತು. 8 7 ಎಷ್ಟು ಬಂತು 56 ಬಂತು. ಹೌದಾ? ಸೊ 56 ಬಂತು. ಸೊ 56 ಒಳಗಡೆ ಏನು ಮಾಡ್ತಾರೆ 6 ಕ್ಯಾನ್ಸಲ್ ಮಾಡ್ತಾರೆ ಇಲ್ಲ. ಸೊ 56 ಹಂಗೆ ಇಟ್ಕೋರಿ. ಸೊ ಅಥವಾ 56 ಯು ಕ್ಯಾನ್ ರೈಟ್ ಇಟ್ ಆಸ್ 8 ಇಂಟು 7. ಸೊ ಏನ್ರಿ ಕ್ಯಾನ್ಸಲೇಷನ್ ಆಗುತ್ತೆ ನೋಡ್ರಿ 4 2s 8 4 6s 24 4 4s 16. ಹೌದಾ? 4 2s 8 4 6s 24 4 4s 16. ಹೌದಾ? ನೆಕ್ಸ್ಟ್ 2 1s 2 32s. ಹೌದಾ? ಸೊ ಆನ್ಸರ್ ಏನು ಬಂತು 7/32. ಸೊ ಕರೆಕ್ಟ್ ಆನ್ಸರ್ ಏನು ಬಂತ್ರಿ ಹಂಗಾರ ದ ಕರೆಕ್ಟ್ ಆನ್ಸರ್ ಇಸ್ 7/32 ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಕರೆಕ್ಟ್ ಬಂತು. ಓಕೆ, ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಹಂಗಾರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ತಿಳಿತಾ ಇದೆ ಕ್ವಶನ್ ಈಸಿ ಐತಿ. ಕಾಯಿನ್ ಈಸ್ ಟಾಸ್ಡ್ 8 ಟೈಮ್ಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಹೆಡ್ 3 ಟೈಮ್ಸ್. ಹೆಡ್ 3 ಟೈಮ್ಸ್ ಬರ್ಬೇಕು. ಸಿಂಪಲ್ ಹೆಂಗೆ ಮಾಡ್ತೀರಿ ಟೋಟಲ್ ಚಾನ್ಸ್ ಎಷ್ಟು ಬರುತ್ತೆ 2/8 ಬರುತ್ತೆ. ಕಾಯಿನ್ ಈಸ್ ಟಾಸ್ಡ್ 8 ಟೈಮ್ಸ್ ಅಂದ್ರೆ ಟೋಟಲ್ ಚಾನ್ಸ್ 2/8 ಬರುತ್ತೆ. ಸೊ 2/8 ಒಳಗಡೆ ನಿಮ್ಗೆ ಏನು ಬೇಕು 3 ಸತ ಹೆಡ್ ಬೇಕು. ಔಟ್ ಆಫ್ 8 ಟೈಮ್ಸ್ 3 ಸತ ಹೆಡ್ ಬರೋದು 8C3. ಟೋಟಲ್ ಚಾನ್ಸ್ 2/8 ಏನು ಬಂತು. ಹೌದಾ? ಸೊ ಅದಕ್ಕೆ ಫೇವರೇಬಲ್ ಡಿವೈಡ್ ಬೈ ಟೋಟಲ್ ಮಾಡಿದ್ರೆ ಏನು ಬರುತ್ತೆ 8C3 ಡಿವೈಡ್ ಬೈ 2/8 ಮಾಡಿದ್ರೆ ಏನು ಬಂತು 7/32. ಓಕೆ, ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಏನಿದೆ ನೋಡ್ರಿ ನೆಕ್ಸ್ಟ್ ಕ್ವಶನ್. Two events A and B have the probability 0.25 and 0.50. The probability is that both A and B occur simultaneously. So simultaneously ಅಂದ್ರೆ in A intersection B is 0.14. Then the probability is neither A nor B occurs is ಅಂತ ಕೊಟ್ರ ಆಪ್ಷನ್ಸ್ ಇನ್ನೂ ಕೊಟ್ರ. ಹೌದಾ? ಸೊ ಹೆಂಗಂತ ನೋಡೋಣ. ಸ್ವಲ್ಪ ಇನ್ನೊಮ್ಮೆ ಕ್ವಶನ್ ಓದ್ಬೇಕು ಕರೆಕ್ಟ್ ಆಗಿ ನೀವು. ಓಕೆ, ಸೊ 2 events A and B, the probability of A ಎಷ್ಟು ಕೊಟ್ರ probability of A is 0.25. probability of A is 0.25. probability of B it is 0.5. okay, it is 0.5. probability of B is 0.5. next thing kotra probability of A intersection B kotra. probability of A intersection B is kotra 0.14 kotra. So probability of A is 0.25, probability of B is 0.5, probability of A intersection B. ಕೇಳಿದ ಇಂಕ್ಲರ neither A or B ಅಂದ್ರೆ ಇಂಕ್ಲರ probability of A dash intersection B dash. So probability of A bar intersection B bar ಅಂದ್ರೆ ಏನು? It is nothing but De Morgan's law ಕಲ್ತಿರಿ. De Morgan's law probability of A bar intersection B bar and probability of A union B whole bar. So probability of A union B whole bar ಅಂದ್ರೆ ಏನು ಮಾಡ್ತೀರಿ 1 minus probability of A union B. 1 minus probability of A union B. So A union B ಕಂಡುಹಿಡಿಯಬೇಕು. ಸೊ A union B ಹೆಂಗೆ ಕಂಡುಹಿಡಿತೀರಿ? A union B ಅಂದ್ರೆ ಸೆಟ್ಸ್ ಫಾರ್ಮುಲೆ n of A plus n of B minus n of A intersection B ಮಾಡಿದ್ರೆ ಬರುತ್ತೆ ನೋಡಿ 0.5 plus 0.25 ಎಷ್ಟು ಬಂತು 0.75 ಬಂತು. ಸೊ 0.75 ಒಳಗಡೆ 0.14 ಕಳೆದು ಬಿಡ್ರಿ. ಸೊ 0.75 ಒಳಗಡೆ 0.14 ಕಳೆದು ಬಿಟ್ರೆ 75 ಒಳಗಡೆ 14 ಕಳೆದ್ರೆ 75 ಒಳಗಡೆ 14 ಕಳೆದ್ರೆ ಏನು ಬರುತ್ತೆ 65 ಆಮೇಲೆ 61 ಬಂತು. ಹೌದಾ? ಸೊ 61 ಅಂದ್ರೆ A ಯೂನಿಯನ್ B ಎಷ್ಟು ಬರುತ್ತೆ 0.61 ಬರುತ್ತೆ. ಸೊ A ಯೂನಿಯನ್ B 0.61 ಬಂತು. ಇದು ಹೆಂಗೆ ಬಂದು ಗೊತ್ತಾ? A ಯೂನಿಯನ್ B ಫಾರ್ಮುಲೆ n of A plus n of B minus n of A intersection B ಮಾಡಿದ್ರೆ ಏನು ಬಂತು 0.61 ಬಂತು.
ಸೊ 1 ಒಳಗಡೆ 0.61 ಕಳೆದ್ಬಿಡ್ರಿ. ಸೊ 1 ಒಳಗಡೆ 0.61 ಕಳೆದ್ರಿ ಏನು ಬರುತ್ತೆ 0.39. ಸೊ 1 ಒಳಗಡೆ 0.61 ಕಳೆದ್ಬಿಟ್ರಿ ಮತ್ತು 0.39. ಸೊ ಹಂಗಾರ ಕರೆಕ್ಟ್ ಆನ್ಸರ್ ಏನು? ಕರೆಕ್ಟ್ ಆನ್ಸರ್ ಈಸ್ 0.39 ಆಪ್ಷನ್ ಬಿ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಗ್ತಾ ಇದು? ಓಕೆ, ಸೊ ನೆಕ್ಸ್ಟ್ a card is drawn from a well shuffled deck of 52 cards. The probability of getting a heart or diamond. So easy ಐತಿ. ಟೋಟಲಿ ಎಷ್ಟು ಅದಾವ ಕಾರ್ಡ್ಸ್? 52 ಅದಾವ. ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಅ ಹಾರ್ಟ್ ಆರ್ ಡೈಮಂಡ್. ಸೊ ಹಾರ್ಟ್ ಎಷ್ಟು ಇರ್ತಾವ ಟೋಟಲಿ ಹಾರ್ಟ್ ಎಷ್ಟು ಇರ್ತಾವ? ಹಾರ್ಟ್ ಕಾರ್ಡ್ಸ್ 13 ಸೂಟ್, ಹಾರ್ಟ್ ಇರು 13 ಆರ್ ಡೈಮಂಡ್ ಅವು ಎಷ್ಟು ಇರ್ತಾವ? 13. ಅ ಕಾರ್ಡ್ ಈಸ್ ಡ್ರಾನ್, ಒಂದು ಕಾರ್ಡ್ ತೆಗೆದ್ರಿ, ಅದು ಹಾರ್ಟ್ ಅಥವಾ ಡೈಮಂಡ್ ಇರೋ ಚಾನ್ಸ್ 13 ಒಳಗಡೆ 1, 13 ಒಳಗಡೆ 1. ಓಕೆ, ಸೊ ಅದು ಹಾರ್ಟ್ ಬರ್ಬೋದು ಅವ್ರ ಡೈಮಂಡ್ ಬರ್ಬೋದು. ಟೋಟಲಿ 52 ಒಳಗಡೆ 1 ಕಾರ್ಡ್ ತೆಗೆದ್ರಿ. ಔಟ್ ಆಫ್ 52 ಯು ಆರ್ ಏನ್ರಿ ಟೇಕಿಂಗ್ 1 ಕಾರ್ಡ್. ಸೊ ಅದು ಹಾರ್ಟ್ ಇರೋ ಚಾನ್ಸ್ ಎಷ್ಟು? 13C1. ಅದು ಡೈಮಂಡ್ ಇರೋ ಚಾನ್ಸ್ ಎಷ್ಟು? 13C1. ಹಿಂಗಾಗಿ ಏನು ಬರುತ್ತೆ? ಆರ್ ಅಂತ ಹೇಳ್ಯಾರ. ಆಮೇಲೆ ಕ್ವಶನ್ ನೋಡಿ ಏನಂತ ಹೇಳ್ಯಾರ, ಲಕ್ಷ ಇರಲಿಲ್ಲ, ಏನು ಹೇಳ್ಯಾರ? ಆರ್ ಅಂತ ಹೇಳ್ಯಾರ. ಸೊ ಆರ್ ಅಂದ್ರೆ ಏನು ಮಾಡ್ತೀರಿ? ಪ್ಲಸ್ ಮಾಡ್ತೀರಿ. ಸೊ 13C1 ಪ್ಲಸ್ 13C1 ಮಾಡ್ತೀರಿ ಅಂದ್ರೆ ಏನಾಯ್ತು? 26 ಬಂತು. 13C1 ಪ್ಲಸ್ 13C1 ಅಂದ್ರೆ ಏನು? 26. ಹೌದಾ? ಡಿವೈಡ್ ಬೈ 52. ಸೊ 26 ಡಿವೈಡೆಡ್ 52 ಅಂದ್ರೆ ಏನು ಬಂತು? 1/2. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, 1/2. ಓಕೆ, ತಿಳಿತಾ ಇದು? ನೆಕ್ಸ್ಟ್ ಕ್ವಶನ್. 3 persons work independently. ನೆನ್ಪಿಟ್ಟುಕೋರಿ, ಇಂಡಿಪೆಂಡೆಂಟ್ ಇವೆಂಟ್ಸ್. 3 persons work independently on a problem. So 3 persons work independently on a problem. If the respective probabilities that they will solve it are 1/3, they will solve it are 1/3, 1/4 and 1/5. The probabilities that none can solve it is, none can solve it ಅಂದ್ರೆ ಯಾರು ಸಾಲ್ವ್ ಮಾಡಲಾರ ಚಾನ್ಸ್. ಸೊ ಅವ್ರು ಸಾಲ್ವ್ ಮಾಡೋ ಚಾನ್ಸ್ ಕೊಟ್ರ. ಎ ಮತ್ತು ಬಿ ಮತ್ತು ಸಿ 3 ಜನದ್ದು ಸಾಲ್ವ್ ಮಾಡೋ ಚಾನ್ಸ್ ಕೊಟ್ರಿ. ಏನು ಕೊಟ್ರ? 1/3, 1/4, 1/5. ಸೊ ಹಂಗಾರೆ ಸಾಲ್ವ್ ಮಾಡ್ಲಾರ ಚಾನ್ಸ್ ಅವ್ರು ಕೇಳಾರ. ಹೆಂಗ್ ಮಾಡ್ತೀರಿ? ಸಿಂಪಲ್. ಸೊ 1/3 ಏದ್ ಸಾಲ್ವ್ ಮಾಡೋ ಚಾನ್ಸ್ ಅಂದ್ರೆ ಸಾಲ್ವ್ ಮಾಡ್ಲಾರ ಚಾನ್ಸ್ ಎಷ್ಟಿರುತ್ತೆ? 2/3. ಯಾಕಂದ್ರೆ 2 ಸೇರಿದ್ರೆ ಬರ್ಬೇಕು 1 ಬರ್ಬೇಕು, 2 ಸೇರಿದ್ರೆ 1 ಬರ್ಬೇಕು. ಸಿಮಿಲರ್ಲಿ ಬಿ ಸಾಲ್ವ್ ಮಾಡೋ ಚಾನ್ಸ್ 1/4 ಅಂದ್ರೆ ಸಾಲ್ವ್ ಮಾಡ್ಲಾರ ಚಾನ್ಸ್ ಎಷ್ಟಿರುತ್ತೆ? 3/4. ಸಿಮಿಲರ್ಲಿ ಸಿ ಸಾಲ್ವ್ ಮಾಡೋ ಚಾನ್ಸ್ 1/5 ಇದ್ರೆ ಸಾಲ್ವ್ ಮಾಡ್ಲಾರ ಚಾನ್ಸ್ ಎಷ್ಟು ಬರುತ್ತೆ? 4/5. ಯಾಕಂದ್ರೆ 2 ಸೇರಿದ್ರೆ ಏನ್ ಬರ್ಬೇಕು? 1 ಬರ್ಬೇಕು. ಹೌದನಿಲ್ರಿ? ಸೊ ಅದಕ್ಕೆ ಇದೇನಿದು 2/3 ಎ ಸಾಲ್ವ್ ಮಾಡ್ಲಾರ ಚಾನ್ಸ್, 3/4 ಬಿ ಸಾಲ್ವ್ ಮಾಡ್ಲಾರ ಚಾನ್ಸ್, 4/5 ಸಿ ಸಾಲ್ವ್ ಮಾಡ್ಲಾರ ಚಾನ್ಸ್. ಸೊ ಎಲ್ಲರದು ಸಾಲ್ವ್ ಮಾಡ್ಲಾರ ಚಾನ್ಸ್ ಇಂಟು ಮಾಡಿಬಿಟ್ರೆ 2/3 ಇಂಟು 3/4 ಇಂಟು 4/5 ಮಾಡಿಬಿಟ್ರೆ ನಿಮ್ಗೆ ಏನು ಸಿಗುತ್ತೆ? ಟೋಟಲಿ ಅವ್ರು ಸಾಲ್ವ್ ಮಾಡ್ಲಾರ ಚಾನ್ಸ್ ಸಿಗುತ್ತೆ. ಅಂದ್ರೆ 3 ಜನ ಸೇರಿ ಸಾಲ್ವ್ ಮಾಡ್ಲಾರ ಚಾನ್ಸ್ ಸಿಗುತ್ತೆ. ಅಂದ್ರೆ ಏನು ಮಾಡ್ತೀವಿ ನೋಡ್ರಿ? 2/3 ಇಂಟು 3/4 ಇಂಟು 4/5 ಅಂದ್ರೆ 2 3 6, 6 4 24. ಓಕೆ, ಸೊ 4 ಕ್ಯಾನ್ಸಲ್ ಆಗುತ್ತೆ, 3 ಕ್ಯಾನ್ಸಲ್ ಆಗುತ್ತೆ. ಸೊ ಕ್ಯಾನ್ಸಲ್ ಆಗಿ ಏನು ಬರುತ್ತೆ ನೋಡ್ರಿ? 2/5 ವಿಲ್ ಬಿ ದ ಆನ್ಸರ್. ಆನ್ಸರ್ ವಿಲ್ ಬಿ 2/5. ಕರೆಕ್ಟಾ? ಇಂಟು ಮಾಡಿದ್ರೆ 2/3 ಇಂಟು 3/4 ಇಂಟು 4/5 ಮಾಡಿದ್ರೆ 4 ಕ್ಯಾನ್ಸಲ್, 3 ಕ್ಯಾನ್ಸಲ್. ಆನ್ಸರ್ ವಿಲ್ ಬಿ 2/5. ತಿಳಿತಾ ಇದು? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ 5 men in a company of 20 are graduate. 5 men in a company of 20 are graduate. ಅಂದ್ರೆ ಟೋಟಲಿ 20 ಮಂದಿ ಅದಾರ. 20 ಮಂದಿ ಒಳಗಡೆ 5 ಮಂದಿ ಗ್ರಾಜುಯೇಟ್ ಅದಾರ. ಓಕೆ, so out of 25 are graduate. If 3 men are picked at random, then the probability there is at least 1 graduate. If 3 men are picked at random, then the probability there is at least 1 is graduate. Okay, ಇದು ನೋಡಿ ಇಂಪಾರ್ಟೆಂಟ್ ಯಾವ್ದಂದ್ರೆ there is at least 1 graduate. at least ಅನ್ನೋ ವರ್ಡ್ ಏನಂತ ಬಹಳ ಇಂಪಾರ್ಟೆಂಟ್. ಓಕೆ, ಸೊ at least ಅನ್ನೋ ವರ್ಡ್ ಬಹಳ ಇಂಪಾರ್ಟೆಂಟ್. ಇದ್ರ ಕಡೆ ಲಕ್ಷ ಕೊಡ್ರಿ. ಸೊ ಯಾವಾಗ at least ಬಂದಿರುತ್ತೆ ಏನು ಮಾಡ್ಬೇಕು? ನಾನು ಲಾಸ್ಟ್ ವಿಡಿಯೋ ಒಳಗೂ ಹೇಳಿದ್ದೆ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಒಳಗಡೆ. ಸೊ at least ಬಂದಾಗ ಏನು ಮಾಡ್ಬೇಕು ಅಂದ್ರೆ ಈಗ ನೋಡಿ ಸಿಂಪಲ್, ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ, ಇದನ್ನ ಸಾಲ್ವ್ ಮಾಡ್ಬೋದು ಡೈರೆಕ್ಟ್ ಆಗಿ. at least ಅಂದ್ರೆ ಏನು ಮಾಡೋದು ಗೊತ್ತನ್ರಿ? ಟೋಟಲ್ ಪ್ರೊಬ್ಯಾಬಿಲಿಟಿ ಒಳಗಡೆ ಇದಕ್ಕೆ ಒಂದು ಫಾರ್ಮುಲೇನು ಹೇಳಿದ್ದೆ, ನಿಮ್ಗೆ ನೆನಪಿದ್ದಲ್ಲಿ ಗೊತ್ತಿಲ್ಲ. ಸೊ ಯಾವಾಗ at least ಅಂತ ಬರುತ್ತಲ್ಲ, at least ಬೇಕಂದ್ರೆ ಟೋಟಲ್ ಒಳಗಡೆ ಅದ್ರ ಅಪೋಸಿಟ್ ಏನಿರುತ್ತೆ ಅದನ್ನ ಮೈನಸ್ ಮಾಡ್ಬೇಕು. ಇದ್ರ ಅಪೋಸಿಟ್ ಏನಂದ್ರೆ ಏನು? ಅಟ್ಲೀಸ್ಟ್ ಒಬ್ಬರ ಗ್ರಾಜುಯೇಟ್ ಅಂತ ಇರ್ಬೇಕಂತ ಹೇಳ್ಯಾರ. ಸೊ ಇದ್ರ ಅಪೋಸಿಟ್ ಏನು? ಒಬ್ಬನು ಗ್ರಾಜುಯೇಟ್ ಇರಬಾರ್ದು. ಸೊ ಟೋಟಲ್ ಒಳಗಡೆ ನೋ ಗ್ರಾಜುಯೇಟ್ಸ್ ನೀವು ಮೈನಸ್ ಮಾಡ್ಬಿಟ್ರೆ ಏನು ಸಿಗುತ್ತೆ? ಅಟ್ಲೀಸ್ಟ್ 1 ಗ್ರಾಜುಯೇಟ್ ಸಿಗುತ್ತೆ.
ಸೊ ಟೋಟಲ್ ಪ್ರೊಬಬಿಲಿಟಿ ಅಂದ್ರೆ ಏನು ಬರುತ್ತೆ 1. ಸೊ ನೋ ಗ್ರಾಜುಯೇಟ್ಸ್ ಔಟ್ ಆಫ್ 20 ನೋ ಗ್ರಾಜುಯೇಟ್ಸ್ ಅಂದ್ರೆ ನೋಡ್ರಿ 20 5 ಮಂದಿ ಗ್ರಾಜುಯೇಟ್ ಅದಾರ. ಸೊ 20 5 ಮಂದಿ ಗ್ರಾಜುಯೇಟ್ ಇದ್ರ ಎಷ್ಟು ಮಂದಿ ಗ್ರಾಜುಯೇಟ್ ಇಲ್ಲ ಹಂಗಾರ 15 ಮಂದಿ ಗ್ರಾಜುಯೇಟ್ ಇಲ್ಲ. ಸೊ ಅದಕ್ಕೇನ್ರಿ ಔಟ್ ಆಫ್ 20 ದೇರ್ ಆರ್ 15 15 ಮಂದಿ ಅವ್ರು ಗ್ರಾಜುಯೇಟ್ ಇಲ್ಲ. ತಿಳಿತಾ? ಅಟ್ಲೀಸ್ಟ್ ಟೋಟಲ್ ಒಳಗಡೆ ಟೋಟಲ್ ಅಂದ್ರೆ 1 ಪ್ರೊಬಬಿಲಿಟಿ 1 ಬರುತ್ತೆ. ಅದ್ರೊಳಗಡೆ ನೋ ಗ್ರಾಜುಯೇಟ್ಸ್ ಅಂದ್ರೆ 20 ಒಬ್ನು ಗ್ರಾಜುಯೇಟ್ ಇಲ್ಲ ಅಂದ್ರೆ ಎಷ್ಟು ಬರ್ತಾರೆ? 15 ಬರ್ತಾರೆ. ಸೊ ಅದು ನಿಮ್ಗೆ ಮಾಡ್ಬಿಟ್ರೆ 1 - 20 C 15 ನೀವು ಮಾಡ್ಬಿಟ್ರೆ ನಿಮಗೆ ಏನು ಸಿಗತ್ತೆ ಅಂದ್ರೆ ಯು ವಿಲ್ ಗೆಟ್ ಅಟ್ಲೀಸ್ಟ್ 1 ಗ್ರಾಜುಯೇಟ್ ನಿಮ್ಗೆ ಸಿಗುತ್ತೆ. ತಿಳಿತಾ? ದಿಸ್ ಈಸ್ ದ ನೆಕ್ಸ್ಟ್ ಕ್ವಶನ್. ಗೊತ್ತಾಗ್ತಿದ್ದು? ಈಸಿ ಇತ್ತು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಏನಿತ್ತು ನೋಡ್ರಿ, 2 cards are drawn successfully without replacement. ಈ ವರ್ಡ್ ಬಹಳ ಇಂಪಾರ್ಟೆಂಟ್. ವಿದೌಟ್ ರಿಪ್ಲೇಸ್ಮೆಂಟ್ ಫ್ರಮ್ 52 cards. The probability of drawing 2 aces is the probability of drawing 2 aces important without replacement important from a pack of 52 cards. ಹೌದಾ? ಸೊ 2 aces ಬರೋ ಚಾನ್ಸ್ ಎಷ್ಟು ವಿದೌಟ್ ರಿಪ್ಲೇಸ್ಮೆಂಟ್? ವಿದೌಟ್ ರಿಪ್ಲೇಸ್ಮೆಂಟ್ ಅಂದ್ರೆ ನೀವು ಕಾರ್ಡ್ನ ಒಮ್ಮೆ ತೆಗೆದ್ರಿ ಅಂದ್ರೆ ಅದನ್ನ ಹೊಳ್ಳಿ ಇನ್ನೊಮ್ಮೆ ಹಾಕಂಗಿಲ್ಲ, ಹಂಗೆ ಇಡ್ತೀರಿ. ಸೊ ಟೋಟಲಿ ಏಸ್ ಎಷ್ಟು ಅದಾವ? 4 ಅದಾವ. ಟೋಟಲಿ ಏಸ್ 4 ಅದಾವ. ಔಟ್ ಆಫ್ ಎಷ್ಟು ತೆಗಿತ್ರಿ? 52. ಸೊ 4/52. ಸೊ 1ನೇ ಸತ ತೆಗೆದಾಗ ಏನ್ ಬರುತ್ತೆ ಚಾನ್ಸ್? 4/52 ಬರುತ್ತೆ. ಸೊ 2ನೇ ಸತ ಇನ್ನೊಮ್ಮೆ ತೆಗಿತೀರಿ, ಆದ್ರೆ ಅವಾಗ ರಿಪ್ಲೇಸ್ ಮಾಡಂಗಿಲ್ಲ ಅಂದ್ರೆ 1 ಕಾರ್ಡ್ ಆಲ್ರೆಡಿ ತೆಗೆದಿರ್ತೀರಿ. 1 ಕಾರ್ಡ್ ಆಲ್ರೆಡಿ ತೆಗೆದ್ರೆ 1 ಕಡಿಮೆ ಆಗುತ್ತೆ. ಕಡಿಮೆ ಆದ್ರೆ ಎಷ್ಟಾಯ್ತು? 51 ಆಯ್ತು. ಸೊ 1 ಏಸ್ ಆಲ್ರೆಡಿ ಬಂದಿರತ್ತೆ ನಿಮ್ ಕಡೆ, ಯಾಕಂದ್ರೆ ನೀವು ಆಲ್ರೆಡಿ ಅದನ್ನ ತೆಗೆದಿರ್ತೀರಿ. ಸೊ 1 ಏಸ್ ಆಲ್ರೆಡಿ ಬಂದಿರುತ್ತೆ, 1 ಕಡಿಮೆ ಆಗುತ್ತೆ. ಕಡಿಮೆ ಆಗಿದ್ದಕ್ಕೆ ಇಲ್ಲಿ 51 ಆಗುತ್ತೆ. 1 ಏಸ್ ನಿಮ್ ಕಡೆ ಆಲ್ರೆಡಿ ಇರೋದಕ್ಕೆ 4 ಒಳಗಡೆ 1 ಕಡಿಮೆ ಆಗುತ್ತೆ. ಕಡಿಮೆ ಆದ್ರೆ ಎಷ್ಟು? 3 ಆಯ್ತು. ಸೊ ಅದಕ್ಕೇನು 4/51 into 3/51. ಸೊ 4/51 into 3/51 ಮಾಡಿದ್ರೆ ಏನಾಗುತ್ತೆ ನೋಡ್ರಿ, 4/52 into 3/51 ಮಾಡಿದ್ರೆ ಓಕೆ. ಸೊ ಅದ ಆನ್ಸರ್. 4 1s 4 13s ಬರುತ್ತೆ. ಇದು 4 1s 4 13s, ಇದು 3 1s 3 17s ಆಗುತ್ತೆ ಕ್ಯಾನ್ಸಲ್. ಸೊ ಆನ್ಸರ್ ಏನ್ ಬರುತ್ತೆ? 1/13 into 1/17. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. 1/13 into 1/17. ಅವ್ರ ಆಪ್ಷನ್ಸ್ ಹೆಂಗೆ ಕೊಡ್ತಾರ ಹಂಗೆ ಹಾಕ್ರಿ. ಮಲ್ಟಿಪ್ಲೈ ಮಾಡಿ ಕೊಟ್ರೆ ಮಲ್ಟಿಪ್ಲೈ ಮಾಡಿ ಹಾಕ್ರಿ, ಹಿಂಗೆ ಕೊಟ್ರೆ ಹಿಂಗೆ ಹಾಕ್ರಿ. ತಿಳಿತಾ? ಸೊ ಈಸಿ ಇದು ಕ್ವಶನ್. ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. The odds against an event are 5:2. The odds against an event are 5:2. The odds against an another independent event, independent another independent event B are 6:5. The chance that neither A nor B occurs. The chance that neither A nor B occurs is. The chance that neither A nor B occurs is unclear. So the odds against an event A are 5:2, and the odds against another independent B are 6:5. The chance that neither A nor B occurs. ಇದರ ಅರ್ಥ ಏನು ಗೊತ್ತನ್ರಿ? ಆಡ್ಸ್ ಅಂದ್ರೆ ಬೆಟ್ಟಿಂಗ್ ಇದಂಗೆ ಒಂದು ಟೈಪ್. ಎಷ್ಟು ಆಗತ್ತೆ? ಈಗ ಫಾರ್ ಎಕ್ಸಾಂಪಲ್ IPL ಮ್ಯಾಚ್ ಅದ ಬೆಟ್ಟಿಂಗ್ ಕಟ್ತಾರಲ್ಲ, RCB ಗೆಲ್ಲತ್ತಂತಂದು ಇಷ್ಟು ಚಾನ್ಸ್, RCB ಗೆಲ್ಲಂಗಿಲ್ಲ ಅಂತಂದು ಇಷ್ಟು ಚಾನ್ಸ್ ಅಂತ ಹಿಂಗೆ ಬೆಟ್ಟಿಂಗ್ ಕಟ್ತಾರೆ. ಅದಕ್ಕೆ ಏನು ಕಟ್ತಾರೆ? ಆಡ್ಸ್. ಆಡ್ಸ್ ಅಂದ್ರೆ ಎಷ್ಟು ಚಾನ್ಸ್ ಐತೆ ಅಂತ. ಓಕೆ, ಸೊ ಹಂಗೆ 5:2 ಐತಿ. ಸೊ ಅಗೇನೆಸ್ಟ್ ಅನ್ ಇವೆಂಟ್ A, the odds against an event A are 5:2. Okay. ಸೊ ಎ ವಿರುದ್ಧ ಎ ಇವೆಂಟ್ ಆಗಂಗಿಲ್ಲ ಅಂತಂದ್ರೆ 5:2 ಐತೆ. ಅಂದ್ರೆ ಎ ಇವೆಂಟ್ ಆಗೋ ಚಾನ್ಸ್ ಟೋಟಲಿ 5 + 2 ಎಷ್ಟು ಆಯ್ತು? 7 ಆಯ್ತು. ಸಿಮಿಲರ್ಲಿ ಆನ್ ಆಡ್ ಅಗೇನೆಸ್ಟ್ ಅನದರ್ ಇವೆಂಟ್ ಇಂಡಿಪೆಂಡೆಂಟ್ ಬಿ 6:5. ಸೊ 6:5 ಅದ್ರೊಳಗಡೆ ಇಟ್ ಈಸ್ ದ ಆಡ್ ಅಗೇನೆಸ್ಟ್ ಇಂಡಿಪೆಂಡೆಂಟ್ ಇವೆಂಟ್ ಬಿ ಅಂತ ಐತಿ. ಸೊ 6:5. ಸೊ 6:5 ಟೋಟಲಿ ಎಷ್ಟಾಯ್ತು? 11 ಆಯ್ತು. ಓಕೆ, 6 + 5 11 ಆಯ್ತು. ಟೋಟಲಿ 11 ಚಾನ್ಸ್ ಅದಾವ. ಅದರೊಳಗಡೆ 6 ಚಾನ್ಸ್ ಇವೆಂಟ್ ಬಿ ಆಗ್ಲಾರ್ದು, 5 ಚಾನ್ಸ್ ಆಗೋದು. ಸೊ 2/7 into 5/11 ಬರ್ತಿದ್ದು. ಸೊ 5 2s 10, 10/77 ಬರ್ತಿದ್ದು. ಓಕೆ, ಗ್ಲಾರ್ ತೊಗೊಂಡ್ರಿ ಏನಾಗತ್ತೆ ನೋಡ್ರಿ. 2/7 5 into 6 5 is 30 by 77.
ಥಿಂಕ್ ಆಪ್ಷನ್ ಸಿ ಇಸ್ ಕರೆಕ್ಟ್. ಆಗ್ಲಾರ್ದು ಕೇಳ್ಯಾರ ಹೌದಿಲ್ರಿ ಅವರು. ನೈದರ್ ಎ ನಾರ್ ಬಿ. ಆಗ್ಲಾರ್ದು ಕೇಳ್ಯಾರ. ನೈದರ್ ಎ ನಾರ್ ಬಿ ಅಂದ್ರೆ ಎರಡೂ ಆಗಬಾರ್ದು. ಸೊ ಎರಡು ಇವೆಂಟ್ ಆಗಬಾರ್ದು ಅಂತಂದ್ರೆ ಇಟ್ ಈಸ್ 2/7 ಇಂಟು 5/11 ಅಂದ್ರೆ ಎಷ್ಟು ಬರುತ್ತೆ? 10/77. ಓಕೆ, ಸೊ ಇದು ಕ್ವಶನ್ ಮುಗೀತು. ನೆಕ್ಸ್ಟ್, the numbers are chosen from 1 to 30. The probability that they are not consecutive. The probability that they are not consecutive. Okay, you have to choose a number from 1 to 30. The probability that they are not consecutive is ಅಂತಂದು ಏನೇನೋ ಆಪ್ಷನ್ಸ್ ಕೊಟ್ರ. ಸೊ ಇನ್ ಟ್ರೈ ಮಾಡೋಣ ಕ್ವಶನ್. ಸೊ ಈಗ ಕಾನ್ಸೆಕ್ಯೂಟಿವ್ ನಂಬರ್ಸ್ ಹಂಗ ವಿಚಾರ ಮಾಡ್ರಿ. 1 2 3 4 5 ಅವ್ರೇನ್ ಹೇಳಾರ? ಯು ಶುಡ್ ಸೆಲೆಕ್ಟ್ 3 ನಂಬರ್ಸ್. From 1 to 30. 3 numbers are chosen from 1 to 30. The probability that they are not consecutive ಇರಬಾರ್ದು ಅಂತದ್ ಎಷ್ಟು ಚಾನ್ಸ್ ಇದೆ ಅಂತ ಕೇಳ್ಯಾರ. ಸೊ ಯಾವಾಗ 3 ನಂಬರ್ನ ಸೆಲೆಕ್ಟ್ ಮಾಡ್ಬೇಕು ಔಟ್ ಆಫ್ ಎಷ್ಟು? 1 to 30. ಈಗ ವಿಚಾರ ಮಾಡ್ರಿ, ಹಂಗ ಒಂದ್ ಸ್ವಲ್ಪ ನಂಬರ್ಸ್ ತೋರಿ. 1 2 3 4 5. ಸೊ 5 ನಂಬರ್ ತೊಗೊಂಡ್ರಿ, ಎಷ್ಟು ಕಾನ್ಸೆಕ್ಯೂಟಿವ್ ನಂಬರ್ಸ್ನ ಫಾರ್ಮ್ ಮಾಡ್ಬೋದು? 1 2 3 2 3 4 3 4 5 ಇಷ್ಟ. ಅಂದ್ರೆ ಟೋಟಲಿ 5 ನಂಬರ್ ಇದ್ರೆ 3 ವೇಸ್ ಒಳಗಡೆ ಕನ್ಸರ್ವೇಟಿವ್ ನಂಬರ್ಸ್ ನ ಫಾರ್ಮ್ ಮಾಡಬಹುದು. ಅದ 6 ನಂಬರ್ ಇದ್ರೆ 1 2 3 4 5 6 ಇದ್ರೆ ಎಷ್ಟು ವೇಸ್ ಗಳು ಮಾಡಬಹುದು ಅಂದ್ರೆ 4 ವೇಸ್ ಒಳಗಡೆ ಮಾಡಬಹುದು. ಯಾವ್ಯಾವುದು? 1 2 3 2 3 4 3 4 5 4 5 6. ಅಂದ್ರೆ ಎಷ್ಟು ನಂಬರ್ ಇರ್ತಾವಲ್ಲ ಅದಕ್ಕಿಂತ 2 ಕಡಿಮೆ. 6 ನಂಬರ್ ಇದ್ರೆ 4 ವೇ ಒಳಗಡೆ ಕನ್ಸರ್ವೇಟಿವ್ ನಂಬರ್ ನ ಫಾರ್ಮ್ ಮಾಡಬಹುದು. 10 ನಂಬರ್ ಕೊಟ್ರೆ 8 ವೇ ಒಳಗಡೆ ಕನ್ಸರ್ವೇಟಿವ್ ನಂಬರ್ ನ ಫಾರ್ಮ್ ಮಾಡಬಹುದು. ತಿಳಿತಾ ಇದು? ಸೇಮ್ ಅದ ಟೈಪ್ ಅವ್ರು ಎಷ್ಟು ನಂಬರ್ಸ್ ಕೊಟ್ರೆ ಈಗ ಟೋಟಲಿ? ಸೊ ಅವರು ಟೋಟಲಿ 30 ನಂಬರ್ಸ್ ಕೊಟ್ರ. ಸೊ ಟೋಟಲಿ 30 ನಂಬರ್ಸ್ ಕೊಟ್ರ ಎಷ್ಟು ವೇ ಒಳಗಡೆ ಕನ್ಸರ್ವೇಟಿವ್ ನಂಬರ್ಸ್ ನ ಫಾರ್ಮ್ ಮಾಡಬಹುದು? ಸೊ ಟೋಟಲಿ 30 ನಂಬರ್ಸ್ ನ ಕೊಟ್ರ, ಸೊ ಟೋಟಲಿ 1 to 30 ನಂಬರ್ಸ್ ನ ಕೊಟ್ರ ಕನ್ಸರ್ವೇಟಿವ್ ನಂಬರ್ಸ್ ನ 28 ಕನ್ಸರ್ವೇಟಿವ್ ನಂಬರ್ ನ ಫಾರ್ಮ್ ಮಾಡಬಹುದು. ಯಾವ್ಯಾವ? 1 2 3 2 3 4 3 4 5 ಹಂಗ ಲಾಸ್ಟ್ ಎಲ್ಲಿ ತನಕ ಬರ್ತದ? 28 29 30 ವರೆಗೂ ಬರುತ್ತೆ. ಅದ ಲಾಸ್ಟ್ ಯಾವ್ದು? 28 29 30. 29 30 ಬರಂಗಿಲ್ಲ, ಯಾಕಂದ್ರೆ ಮುಂದೆ ಕನ್ಸರ್ವೇಟಿವ್ ನಂಬರ್ ಇಲ್ಲ, ಅದ ಲಾಸ್ಟ್. ಸೊ 28 ಕನ್ಸರ್ವೇಟಿವ್ ನಂಬರ್ಸ್ ನ ಫಾರ್ಮ್ ಮಾಡಬಹುದು. ಹೌದಾ? ಇದು ಫೇವರೇಬಲ್ ಚಾನ್ಸ್ ಆಯ್ತು. ಫೇವರೇಬಲ್ ಚಾನ್ಸ್ ಎಷ್ಟಾಯ್ತು? ಟೋಟಲಿ 28 ಕನ್ಸರ್ವೇಟಿವ್ ನಂಬರ್ ಆಯ್ತು. ಈಗ ನಮ್ಗೆ ಇನ್ನೊಂದು ಕಂಡಿಡ್ಬೇಕು. ಏನ್ ಮಾಡ್ಬೇಕು ನಾವು? ಫೇವರೇಬಲ್ ಡಿವೈಡ್ ಬೈ ಟೋಟಲ್. ಪ್ರೊಬ್ಯಾಬಿಲಿಟಿ ಅಂದ್ರೆ ಏನು? ಫೇವರೇಬಲ್ ಡಿವೈಡೆಡ್ ಬೈ ಟೋಟಲ್. ಸೊ ಟೋಟಲ್ ಕಂಡಿರಿ. ಟೋಟಲ್ ಎಷ್ಟು ಚಾನ್ಸ್ ಅದಾವ? ಯೂಸಿಂಗ್ 1 to 30 how many 3-digit numbers I can form? Using 1 to 30 how many 3-digit numbers I can form? ಸಿಂಪಲ್. ಹೆಂಗಂದ್ರ ಟೋಟಲಿ 30 ನಂಬರ್ಸ್ ಅದಾವ. ಅದರೊಳಗೆ ನಾ 3 ನಂಬರ್ಸ್ ನ ಚೂಸ್ ಮಾಡ್ಬೇಕು. ಯಾವ್ದಾರ 3 ನಂಬರ್ಸ್ ನ ಚೂಸ್ ಮಾಡಿ ಎಷ್ಟು ವೇ ಒಳಗಡೆ ಅದನ್ನ ಎಷ್ಟು ನಂಬರ್ಸ್ ನ ಫಾರ್ಮ್ ಮಾಡಬಹುದು ಅಂದ್ರೆ ಏನ್ ಬರುತ್ತೆ? 30C3 ಬರುತ್ತೆ. ಹೌದಾ? ಸೊ 28 ಡಿವೈಡೆಡ್ ಬೈ 30C3 ಮಾಡ್ಬೇಕು ನೋಡ್ರಿ. ನಿಮ್ಗೆ ಆನ್ಸರ್ ಬೇಕಂದ್ರೆ ಏನ್ ಮಾಡ್ಬೇಕು ನೀವು? 28 ಡಿವೈಡೆಡ್ ಬೈ 30C3. ಸೊ 30C3 ಇಂಡಿಕೇಟ್ ಮಾಡೋದು ಗೊತ್ತಂದ್ರೆ 30C3 ಇಂಡಿಕೇಟ್ ಮಾಡ್ತಂದ್ರೆ ಹೌ ಮೆನಿ 3-digit numbers can be made. Okay, 3 numbers are chosen from 1 to 30. The probability that they are non-consecutive. Total ಎಷ್ಟು ನಂಬರ್ಸ್ ನ ಫಾರ್ಮ್ ಮಾಡಬಹುದು ಅನ್ನೋದು ಇಂಡಿಕೇಟ್ ಮಾಡೋದು ಯಾವುದು? 30C3. ಸೊ 30C3 ಇಂಡಿಕೇಟ್ಸ್ ಟೋಟಲಿ ಹೌ ಮೆನಿ ನಂಬರ್ಸ್ ವಿ ಕ್ಯಾನ್ ಫಾರ್ಮ್. ಅದರೊಳಗಡೆ ಕನ್ಸರ್ವೇಟಿವ್ ಇರೋ ಎಷ್ಟು? 28. ಸೊ ಆನ್ಸರ್ ಏನ್ ಬರುತ್ತೆ? 28 ಡಿವೈಡೆಡ್ ಬೈ 30C3 ಮಾಡ್ರಿ, ಅವಾಗ ನಿಮ್ಗೆ ಆನ್ಸರ್ ಬರುತ್ತೆ. ಸೊ 30C3 ಹೆಂಗ್ ಮಾಡ್ಬೇಕು ಅಂತ ಗೊತ್ತು ಅನ್ಕೊಂಡಿನಿ. ಸೊ ಅದನ್ನ ಯೂಸ್ ಮಾಡಿ ಟ್ರೈ ಮಾಡ್ರಿ, ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ನೆಕ್ಸ್ಟ್. In a box containing 100 bulbs, 10 are defective. In a box containing 100 bulbs, 10 are defective. What is the probability that out of sample of 5 bulbs, none is defective? ಅಂತ ಐತಿ. ಸೊ ಟೋಟಲಿ 100 bulbs ಅದಾವ. ಸೊ 100 bulbs ಒಳಗಡೆ ಎಷ್ಟು ಡಿಫೆಕ್ಟಿವ್? 10 ಡಿಫೆಕ್ಟಿವ್ ಅದಾವ. ಸೊ 10 ಡಿಫೆಕ್ಟಿವ್ ಅಂದ್ರೆ 10 ಡಿವೈಡೆಡ್ ಬೈ 100 ಎಷ್ಟಾಯ್ತು? 1/10. ಸೊ 1/10 is the probability of getting defective. So 1/10 is the probability of getting entry defective. So next, what is the probability that out of sample of 5 bulbs none is defective? Totally ಅವರ ಎಷ್ಟು ಬಲ್ಬ್ ತೆಗೆಯತ್ತರ? 5 ಬಲ್ಬ್ ತೆಗೆಯತ್ತರ. 1 2 3 4 5 ಬಲ್ಬ್ ತೆಗೆಯತ್ತರ. ಒಂದು ಡಿಫೆಕ್ಟಿವ್ ಬರಬಾರ್ದು. ಸೊ 1/10 ಡಿಫೆಕ್ಟಿವ್ ಬರೋ ಚಾನ್ಸ್, 1/10 ಡಿಫೆಕ್ಟಿವ್ ಬರೋ ಚಾನ್ಸ್ ಆದ್ರೆ ಡಿಫೆಕ್ಟಿವ್ ಬರ್ಲಾರ ಚಾನ್ಸ್ ಎಷ್ಟು? 9/10. ಅಂತಾವ್ ಎಷ್ಟು ಬಲ್ಬ್ಸ್ ತೆಗೆಯತ್ತರ? 5 ಬಲ್ಬ್ಸ್. ಸೊ 1ನೇ ಸದ ತೆಗೆದ ಡಿಫೆಕ್ಟಿವ್ ಬರಲಿಲ್ಲ, 9/10. 2ನೇ ಸದ ತೆಗೆದ ಡಿಫೆಕ್ಟಿವ್ ಬರಲಿಲ್ಲ, 9/10 ಚಾನ್ಸ್ ಐತಿ. 3ನೇ ಸದ ತೆಗೆದ ಡಿಫೆಕ್ಟಿವ್ ಬರಲಿಲ್ಲ, 9/10 ಚಾನ್ಸ್ ಐತಿ. 4ನೇ ಸದ ತೆಗೆದ ಡಿಫೆಕ್ಟಿವ್ ಬರಲಿಲ್ಲ, 9/10. 5ನೇ ಸದ ತೆಗೆದ ಡಿಫೆಕ್ಟಿವ್ ಬರಲಿಲ್ಲ, 9/10. ಸೊ ಹಂಗೆ 9/10 9/10 9/10 ಎಷ್ಟು ಟೈಮ್ಸ್? 5 ಟೈಮ್ಸ್. ಸೊ 5 ಟೈಮ್ಸ್ ಅಂದ್ರೆ ಏನು ಬರುತ್ತೆ? ಇಟ್ ಈಸ್ 9/10 ಹೋಲ್ ರೇಸ್ ಟು 5. ಸೊ 9/10 ಹೋಲ್ ರೇಸ್ ಟು 5 ಎಡೆ ಬಂತ. ಸೊ ದಿಸ್ ಈಸ್ ನೆಕ್ಸ್ಟ್ನೇ ಕ್ವಶನ್ ಗೊತ್ತಿಲ್ಲ, 13th ಕ್ವಶನ್. ಓಕೆ, ವಿಲ್ ಮೂವ್ ಆನ್ ಟು ದ 14th ಕ್ವಶನ್.
14th ಕ್ವಶನ್ ಐತೆ ನೋಡ್ರಿ. ಲಾಸ್ಟ್ ಕ್ವಶನ್ ಆನ್ಸರ್ ಗೊತ್ತದ ಎಲ್ಲರಿಗೂ. ಲಾಸ್ಟ್ ಕ್ವಶನ್ ಆನ್ಸರ್ ಇಸ್ 9/10 ಹೋಲ್ ರೇಸ್ ಟು 5. ಯಾಕೆ ಅನ್ನೋದು ಗೊತ್ತಾಯ್ತು. ಯಾಕಂದ್ರೆ 1/10 ಡಿಫೆಕ್ಟಿವ್ ಬರೋ ಚಾನ್ಸ್, ನಾನ್ ಡಿಫೆಕ್ಟಿವ್ ಬರೋ ಚಾನ್ಸ್ ಎಷ್ಟು 9/10. ಹಂಗೆ ಎಷ್ಟು ಟೈಮ್ಸ್ ತೆಗಿತಾರೆ 5 ಟೈಮ್ಸ್ ತೆಗಿತಾರೆ. ಹಿಂಗಾಗಿ ಏನು ಬರೋದು ಆನ್ಸರ್ 9/10 ಹೋಲ್ ರೇಸ್ ಟು 5. ಸೊ ಈ ಕ್ವಶನ್ ನೀವು ಬೇಕಂದ್ರೆ ಇದನ್ನು ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಯಾವುದು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಪ್ರೊಬಾಬಿಲಿಟಿ ಒಳಗಡೆ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಅಂತ ಕಲ್ತೀರಿ, ಆ ಟಾಪಿಕ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಭಾಳ ಸಿಂಪಲ್ ಐತಿ. ಸೊ when 4 cards are picked at random, what is the probability that all the 4 cards are of different suit? When 4 cards are picked at random, what is the probability that all cards are of different suit? So total divided favorable outcomes divided by total outcomes ಮಾಡಬೇಕು. So total outcomes simple. Totally 52 ಕಾರ್ಡ್ ಇರ್ತಾವೆ. 52 ಕಾರ್ಡ್ಗಳು ಎಷ್ಟು ಕಾರ್ಡ್ ತೆಗಿಬೇಕು? 4 cards. So out of the 52 you have to draw 4 cards. Question ಏನಂದ್ರೆ all the 4 cards are of different suit. So different suit ಯಾವ? ಸ್ಪೇಡ್, ಕ್ಲಬ್, ಹಾರ್ಟ್, ಡೈಮಂಡ್. ಸೊ ಸ್ಪೇಡ್, ಕ್ಲಬ್, ಹಾರ್ಟ್, ಡೈಮಂಡ್ 4 ಆಪ್ಷನ್ಸ್ ಅದಾವ, 4 ಸೂಟ್ ಅದಾವ. ಸೊ ಎಲ್ಲಾನು ಒಂದೊಂದು ಕಾರ್ಡ್ ಇರ್ಬೇಕು. ಇದು ಒಂದು ಕಾರ್ಡ್ ಇರ್ಬೇಕು, ಇದು ಒಂದು ಕಾರ್ಡ್ ಇರ್ಬೇಕು, ಇದು ಒಂದು ಕಾರ್ಡ್ ಇರ್ಬೇಕು, ಅದು ಒಂದು ಕಾರ್ಡ್ ಇರ್ಬೇಕು. ಟೋಟಲಿ ಎಷ್ಟು ಕಾರ್ಡ್ಸ್? 4 ಒಳಗಡೆ 1 2 3 4. ಸೊ ಎಲ್ಲಾನು ಒಂದೊಂದು ಸೂಟ್ ಇರ್ಬೇಕು ಅಂತ ಹೇಳ್ಯಾರ. ಸೊ 4 ಕಾರ್ಡ್. ಸೊ ಸ್ಪೇಡ್ ಎಷ್ಟು ಅದಾವ? ಟೋಟಲಿ 13. ಸೊ ಔಟ್ ಆಫ್ 13 1. ಕ್ಲಬ್ ಎಷ್ಟು ಅದಾವ? ಟೋಟಲಿ 13. ಔಟ್ ಆಫ್ 13 1. ಹಾರ್ಟ್ ಔಟ್ ಆಫ್ 13 1. ಡೈಮಂಡ್ ಔಟ್ ಆಫ್ 13 1. ಸೊ ಎಲ್ಲಾನು ಏನು ಮಾಡ್ಬೇಕು? ಇಂಟು ಮಾಡ್ಬೇಕು. 13C1 ಇಂಟು 13C1 ಇಂಟು 13C1. ಆಮೇಲೆ ಯಾವಾಗ ಇಂಟು ಮಾಡ್ಬೇಕು, ಯಾವಾಗ ಅಡಿಷನ್ ಮಾಡ್ಬೇಕು ಗೊತ್ತೈತೆ ಅನ್ಕೊಂಡಿನಿ. ಸೊ ಇಲ್ಲಿ ಟೋಟಲಿ 4 ಅದಾವ, ಇಲ್ಲಿ 1ನ ಸೆಲೆಕ್ಟ್ ಮಾಡಿದ್ರಿ. ಸೊ 4 1 ಸೆಲೆಕ್ಟ್ ಮಾಡಿದ್ರಿ, ಮುಗಿದು ಹೋದ 4 ಇಲ್ಲ. ಎಷ್ಟು ಐತಿ? ಇನ್ನು 1 ಸೆಲೆಕ್ಟ್ ಮಾಡಿರಿ, ಇನ್ನು 3 ಬಾಕಿ ಅದಾವನ ಇಲ್ಲ, ಇನ್ನು 3 ಉಳಿದವನ ಇಲ್ಲ. ಸೊ ಅವಾಗ ಇಂಟು ಮಾಡ್ಬೇಕು. ತಿಳಿದೈತಿ? ಯಾವಾಗ 4 ಸೆಲೆಕ್ಟ್ ಮಾಡ್ಬಿಡ್ತೀರಿ ಅವಾಗ ಏನು ಮಾಡ್ಬೇಕು? ಅಡಿಷನ್ ಮಾಡ್ಬೇಕು. ಆಮೇಲೆ ಇನ್ನೊಂದು ನೆನ್ಬಿಡ್ಬೇಕು, ಯಾವಾಗ ಕ್ವಶನ್ ಕೂಡ ಆರ್ ಬರುತ್ತೆ ಅಡಿಷನ್ ಮಾಡ್ಬೇಕು, ಯಾವಾಗ ಆ್ಯಂಡ್ ಬರುತ್ತೆ ಅವಾಗ ಮಾಡ್ಬೇಕು? ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಸೊ ಆನ್ಸರ್ ಏನು ಬರುತ್ತೆ? 13C1 ಇಂಟು 13C1 ಇಂಟು 13C1 ಇಂಟು 13C1 ಡಿವೈಡೆಡ್ ಬೈ 52C4. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ವಿಲ್ ಗೆಟ್ ದ ಆನ್ಸರ್. ಓಕೆ, ದಿಸ್ ಈಸ್ ದ 14th ಕ್ವಶನ್. ಆ್ಯಂಡ್ 15th ಕ್ವಶನ್ ಐತೆ ನೋಡ್ರಿ. A man is known to speak truth 3 out of 4 times. A man is known to speak truth 3 out of 4 times. ಹಂಗಾರೆ ಎಷ್ಟು ಟೈಮ್ಸ್ ಸುಳ್ಳು ಹೇಳ್ತಾನ? 1/4 ಟೈಮ್ಸ್ ಏನು ಹೇಳ್ತಾನ? ಸುಳ್ಳು ಹೇಳ್ತಾನ. He throws a die and reports that it is a 6. He throws a die and reports that it is 6. The probability that it is actually 6 is. ಇದರ ಟೈಪ್ ನಿಮ್ಗೊಂದು NCERT ಒಳಗಡೆ ಒಂದು ಕ್ವಶನ್ ಐತಿ. ಸೊ ಏನು ಹೇಳ್ತಾರ ಅವರು? ಒಬ್ಬ ಮನುಷ್ಯ ಅದನ್ನ, ಅವ ಏನು ಮಾಡ್ತಾನ? ಅವ ಟ್ರೂತ್ ಹೇಳೋ ಚಾನ್ಸ್ 3/4, ಫಾಲ್ಸ್ ಹೇಳೋ ಚಾನ್ಸ್ 1/4. ಟ್ರೂತ್ ಹೇಳೋ ಚಾನ್ಸ್ ಎಷ್ಟೈತಿ? 3/4 ಐತಿ. ಸೊ ಫಾಲ್ಸ್ ಹೇಳೋ ಚಾನ್ಸ್ ಎಷ್ಟೈತಿ? 1/4 ಐತಿ. ಸಪೋಸ್ ಅವ ಟ್ರೂತ್ ಹೇಳಿದ್ಮೇಲೆ 6 ಬಂತು. ಟ್ರೂತ್ ಹೇಳಿದ್ಮೇಲೆ ಏನು ಬಂತು? 6 ಬಂತು. ಸೊ 6 ಬರು, ಇಟ್ ಈಸ್ ಅ 6 ಅಂತ ಹೇಳ್ಯಾರ, 6 ನಂಬರ್ ಹೇಳ್ಯಾರ. ಸೊ ಡೈಸ್ ರೋಲ್ ಮಾಡಿದಾಗ, 6 ಬರೋ ಚಾನ್ಸ್ ಎಷ್ಟೈತಿ? ಔಟ್ ಆಫ್ 6 ನಂಬರ್ಸ್ 6 ಬರೋ ಚಾನ್ಸ್ ಎಷ್ಟು? 1/6. ಸೊ ಹಂಗಾರೆ 1/6 ಟೈಮ್ಸ್ 6 ಬರೋ ಚಾನ್ಸ್ ಐತಿ ಅಂದ್ರೆ 6 ಬರ್ಲಾರ್ ಚಾನ್ಸ್ ಎಷ್ಟೈತಿ? 6 ಬರ್ಲಾರ್ ಚಾನ್ಸ್ 5/6 ಐತಿ. ಕರೆಕ್ಟಾ? ಈಗ ಅವ್ರ ಕ್ವಶನ್ ಏನಂದ್ರೆ ದ ಪ್ರೊಬ್ಯಾಬಿಲಿಟಿ ದಟ್ ಇಟ್ ಈಸ್ ಆಕ್ಚುಲಿ ಅ 6 ಈಸ್ he throws a die and reports that it is 6. ಅಂದ್ರೆ ಅವ ಡೈ ರೋಲ್ ಮಾಡ್ತಾನ, 6 ಬಂದಿತ್ತು ಅಂತ ಹೇಳ್ತಾನ. ಸೊ ಡೈ ರೋಲ್ ಮಾಡಿ 6 ಬಂದೈತಿ ಅಂತ ಹೇಳಿದ್ರೆ ಅದು ಆಕ್ಚುಲಿ 6 ಇರೋ ಚಾನ್ಸ್ ಎಷ್ಟು ಅಂದ್ರೆ ಅವ ಖರೆ ಹೇಳಿರೋ ಚಾನ್ಸ್ ಎಷ್ಟು ಅಂತ. ಓಕೆ, ಇದು ಯಾವ ಟೈಪ್ ಕ್ವಶನ್ ಅಂದ್ರೆ ರಿವರ್ಸ್ ಪ್ರೊಬ್ಯಾಬಿಲಿಟಿ ಕ್ವಶನ್. ನೆನಪಿದೆ ಅನ್ಕೊಂಡಿನಿ. ಬೇಸ್ ಥಿಯರಮ್. ಸೊ ಬೇಸ್ ಥಿಯರಮ್ ನೆನಪಿದೆ ಅನ್ಕೊಂಡಿನಿ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅದು ಎಕ್ಸಾಂಪಲ್ ಕೊಟ್ಟಿದ್ದಿಲ್ಲ, ಆ ಟಾಪಿಕ್. ಓಕೆ, ಸೊ ಅದು 6 ಬಂದು ಆಕ್ಚುಲಿ 6 ಅಂತ ಹೇಳಿದ್ರೆ ಅದು ಆಕ್ಚುಲಿ 6 ಬರೋ ಚಾನ್ಸ್ ಎಷ್ಟು ಅಂದ್ರೆ ಉಲ್ಟಾ ಕೇಳಾರ, ರಿವರ್ಸ್ ಕೇಳಾರ. ಅದಕ್ಕೆ ಏನು ಕರೀತಾರೆ? ರಿವರ್ಸ್ ಪ್ರೊಬ್ಯಾಬಿಲಿಟಿ ಕ್ವಶನ್. ಸೊ ಇದು ಹೆಂಗೆ ಮಾಡ್ಬೇಕು ಗೊತ್ತು ಅನ್ಕೊಂಡಿನಿ. ಸೊ ಟೋಟಲ್ ಪಾಸ್ ಡಿವೈಡೆಡ್ ಬೈ ಫೇವರೇಬಲ್ ಪಾತ್. ಸೊ ಟೋಟಲ್ ಪಾಸ್ ಡಿವೈಡ್ ಬೈ ಫೇವರೇಬಲ್ ಪಾತ್. ನಮಗೆ ಈಗ ಪಾತ್ ಬೇಕಾಗಿರೋದು ಯಾವುದು? ಫಸ್ಟ್ ಪಾತ್. ಇಲ್ಲಿ 2 ಪಾತ್ ಅದಾವ. ಸೊ ಇದು ಪಾತ್ 1, ಇದು ಪಾತ್ 2. ಸೊ ಫೇವರೇಬಲ್ ಪಾತ್ ಡಿವೈಡೆಡ್ ಬೈ ಟೋಟಲ್ ಪಾತ್. ಸೊ ಫೇವರೇಬಲ್ ಪಾತ್ ಏನು ಬರುತ್ತೆ ನೋಡ್ರಿ? 1/6 ಇಂಟು 3/4 ಹೋಲ್ ಡಿವೈಡೆಡ್ ಬೈ 3/4 into 1/6 plus 1/4 into 5/6. ಇದನ್ನ ಮಾಡಿ. ಸೊ 1/6 into 3/4 ಅಂದ್ರೆ 3/24 ಆಯ್ತು. ಸೊ ಇದೇನು ಬಂತು? 3/24 plus 5/24. ಸೊ 3/24 plus 5/24 ಅಂದ್ರೆ ಏನು ಬರುತ್ತೆ? 8/24 ಬರುತ್ತೆ. ಸೊ 3/24 divided by 8/24 ಅಂದ್ರೆ 24 ಕ್ಯಾನ್ಸಲ್ ಆಯ್ತು. ಸೊ ದ ರಿಕ್ವೈರ್ಡ್ ಆನ್ಸರ್ ವಿಲ್ ಬಿ 3/24. ಸೊ 3/24 ಕ್ಯಾನ್ಸಲ್ ಮಾಡಿದ್ರೆ ಏನು ಬರುತ್ತೆ? 1/8. 1/8 ಅಂದ್ರೆ ಇಲ್ಲಿ ಏನು ಕೊಟ್ರ? 3/8 ಕೊಟ್ರ. ಓಕೆ.
ಸೊ ಚೆಕ್ ಮಾಡಿರಿ ಇದು ಆಪ್ಷನ್ ಮೋಸ್ಟ್ಲಿ ಇದು 3/8 ಬರುತ್ತೆ 1/8. ಸೊ ಒಂದು ನಿಮಿಷ ಅದನ್ನು ಚೆಕ್ ಮಾಡಿ ಬರೋಣ. ಕರೆಕ್ಟ್ ಆಪ್ಷನ್ ಅದು 1/8 ಬರ್ಬೇಕ್ರಿ ಅದು. ಸೊ ಇದೇನು 3/8 ಐತಲ್ಲ, 3/8 ಅಲ್ಲ, ಆ್ಯಕ್ಚುಲಿ 1/8. ಸೊ ಹಂಗಾರೆ ಕರೆಕ್ಟ್ ಆನ್ಸರ್ ಏನು ಬರ್ತದೆ 1/8 ಬರುತ್ತೆ. ಸೊ ಯಾಕಂದ್ರೆ 1/6 ಇಂಟು 3/4 ಎಷ್ಟಾಗ್ತದೆ 3/24 ಆಯ್ತು. ಪ್ಲಸ್ ಡಿನಾಮಿನೇಟರ್ ಒಳಗಡೆ ಏನು ಬರುತ್ತೆ ನೋಡ್ರಿ 3/24 ಪ್ಲಸ್ 5/24. ಸೊ 3/24 ಪ್ಲಸ್ 5/24 ಅಂದ್ರೆ ಎಷ್ಟು ಬಂತು 8/24 ಬಂತು. ಕರೆಕ್ಟಾ? ಸೊ 3/24 ಡಿವೈಡೆಡ್ ಬೈ 8/24 ಅಂದ್ರೆ 24 ಕ್ಯಾನ್ಸಲ್ ಆಗಿ ಏನು ಬರ್ತದೆ 3/8 ಬರುತ್ತೆ. ಕ್ಲಾಸ್ ಹೇಳಿ ಹುಚ್ಚಾಗಿ ಅನ್ಸುತ್ತೆ. 3/8 ಕರೆಕ್ಟ್. ಓಕೆ. ಸೊ ಯಾಕಂದರೆ ಇಲ್ಲೇ 3/24 ಸಾರಿ 24 ಕ್ಯಾನ್ಸಲ್ ಆಗುತ್ತೆ. ಸೊ 24 ಕ್ಯಾನ್ಸಲ್ ಆಗಿ ಏನು ಬರುತ್ತೆ 3/8 ಉಳಿದು ಬಿಡುತ್ತೆ. ನಮ್ಮ 3/24 ಬರ್ಕೊಂಡಿದ್ದೀನಿ ಸಾರಿ. ಸೊ 24 ಕ್ಯಾನ್ಸಲ್ ಆಗಿ ಏನು ಉಳಿತು 3/8 ಉಳಿತು. ಸೊ ಹಂಗಾರೆ ಲಾಸ್ಟ್ ಆಪ್ಷನ್ ಏನು ಬರುತ್ತೆ 3/8. ಸೊ 3/8 ಕರೆಕ್ಟ್ ಆಪ್ಷನ್ ಡಿ. ಓಕೆ. ಸೊ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದ ಕ್ವಶನ್ಸ್. ಓಕೆ, ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು ಯಾಕಂದ್ರೆ ಪ್ರೊಬಬಿಲಿಟಿ ಇರೋದು ಹಂಗೈತದ ಚಾಪ್ಟರ್. ಓಕೆ, ಸೊ ದ ಆಪ್ಷನ್ ಈಸ್ 3/8 ಆಪ್ಷನ್ ಡಿ. ಓಕೆ, ಥ್ಯಾಂಕ್ ಯು.